ಜಯಂತಿಯ ವಿಶೇಷ ವಿಶಿಷ್ಟ ಆಂಜನೇಯನ ಸನ್ನಿಧಿಗಳಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ. ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ ಪ್ರಭಾದಿವ್ಯಕಾಯಂ ಪ್ರಕೀರ್ತಿಪ್ರದಾಯಂ ಭಜೆ ವಾಯುಪುತ್ರಂ ಭಜೆ ಬಾಲಗಾತ್ರಂ ಭಜೆ ಸೂರ್ಯಮಿತ್ರಂ ಭಜೇಹಂ ಪವಿತ್ರಂ ಭಜೆ ರುದ್ರರೂಪಂ ಭಜೆ ಬ್ರಹ್ಮತೇಜಂ ಭಜೆ ವಜ್ರದೇಹಂ ಭಜೇಹಂ ಭಜೇಹಂ ಭಜೇಹಂ. ವೀಕ್ಷಿಸಿ ಮಹರ್ಷಿ ವಾಣಿ ನಾಳೆ ಬೆಳಗ್ಗೆ 8 ಗಂಟೆಗೆ. ನಮಸ್ಕಾರ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ, ಇದು ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಧಾರ್ಮಿಕ ಕಾರ್ಯಕ್ರಮ, ಅದುವೇ ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಈ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ, ಸುಸ್ವಾಗತ ಅಂತ ಇದ್ದೀನಿ. ಎಂದಿನಂತೆ ನಾನು ನಿಮ್ಮ ದಿವ್ಯಾ ಆಲೂರ್. ಇನ್ನು ಪ್ರತಿದಿನ ಹೇಳ್ತಾನೆ ಬರ್ತಾ ಇದೀವಿ, ನಾವು ನಿಮ್ಮೆಲ್ಲರಿಗೂ ಕೂಡ ಯಾರು ಕರೆಗೆ ಪ್ರಯತ್ನ ಮಾಡ್ತೀರಾ, ಬಹಳಷ್ಟು ಜನದ ಜೊತೆಗೆ ಗುರೂಜಿಯವರು ಮಾತನ್ನೂ ಆಡ್ತಾರೆ, ಜೊತೆಗೆ ಒಬ್ಬರಿಗೆ ವಿಶೇಷವಾದ ಒಂದು ಪುಸ್ತಕವನ್ನ ಗುರೂಜಿಯವರೇ ಬರೆದಿರುವಂತಹ ಶ್ರೀನಿಧಿ ಪಬ್ಲಿಕೇಶನ್ಸ್ ಅವರು ಹೊರತಂದಿರುವಂತಹ 2015ರ ವರ್ಷ ಭವಿಷ್ಯ ಪುಸ್ತಕ ಅವರ ಕೈ ಸೇರುತ್ತೆ. ನಿನ್ನೆ ಕೂಡ ನಾವು ಪರಶುರಾಮನ್ ಅವ್ರಿಗೆ ಪುಸ್ತಕವನ್ನ ತಲುಪಿಸಿದ್ದೇವೆ. ಅಂತೆಯೇ ಯಾರು ಇವತ್ತು ಈ ಪುಸ್ತಕವನ್ನ ಪಡ್ಕೊಳ್ತಾರೆ ಅಂದ್ರೆ ಅವ್ರ ಹತ್ರ ಮಾತಾಡ್ಲೇಬೇಕಾಗತ್ತೆ. ಅದಕ್ಕೂ ಮುನ್ನ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಲೇಬೇಕಾಗತ್ತೆ ಅಲ್ವಾ? ಹಾಗಾಗಿ ಬನ್ನಿ ಸ್ವಾಗತಿಸ್ಬಿಡೋಣ. ಶ್ರೀಯುತರು ಬ್ರಹ್ಮಶ್ರೀ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷ್ಯರು, ಚಕ್ಷುರ್ಮತಿ ವಿದ್ಯಾ ಪ್ರವೀಣರು, ಸ್ವರ ಜ್ಯೋತಿಷ್ಯದಲ್ಲೂ ಪಾಂಡಿತ್ಯವನ್ನ ಪಡ್ಕೊಂಡಿದ್ದಾರೆ. ಅವರೇ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು. ಗುರುಜಿ ನಮಸ್ಕಾರ. ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮಗೆ. ನಮಸ್ಕಾರಮ್ಮ. ವೀಕ್ಷಕರೇ ಬನ್ನಿ ಈಗ ತಿಳಿಯೋಣ ಇಂದಿನ ದಿನ ವಿಶೇಷವನ್ನ. ಗುರುಜಿ ಇವತ್ತಿನ ದಿನ ವಿಶೇಷದ ಕುರಿತಾಗಿ ತಿಳಿಸ್ಕೊಡಿ. ಜೊತೆಗೆ ಗುರುಜಿ, ನಿನ್ನೆ ಸ್ವಲ್ಪ ಸಮಯದ ಅಭಾವ ಆಗಿದ್ರಿಂದ ರಕ್ತಚಂದನವನ್ನ ಕೈ ಮೇಲೆ ಹಾಕೊಳ್ಬೇಕು, ಆ ಗಂಧವನ್ನ ತೆಗೆದುಕೊಂಡು ಹಾಕೋಬೇಕು, ನಂತರ ಅದರ ಮಧ್ಯದಲ್ಲಿ ಒಂದು ಬೀಜಾಕ್ಷರಿ ಮಂತ್ರವನ್ನ ಬರಿಬೇಕು ಅಂತ ಹೇಳಿದ್ರಿ. ಅದನ್ನೇನಾದ್ರೂ ತಿಲಕದಂತೆ ಹಣೆ ಮೇಲೆ ಇಟ್ಕೊಂಡು ಹೋದ್ರೆ ಖಂಡಿತ ಶತ್ರುಬಾಧೆಯಿಂದ ನಿವಾರಣೆಯನ್ನ ಪಡ್ಕೊಳ್ತೀವಿ. ಎಂತಹ ಶತ್ರು ಆದ್ರೂ ಕೂಡ ಆ ಒಂದು ರಕ್ತಚಂದನದ ಒಂದು ತಿಲಕವನ್ನು ನೋಡಿದ ಕೂಡಲೇ ಸಲಾಮ್ ಅನ್ಬೇಕು, ಆ ಮಟ್ಟಕ್ಕೆ ಪ್ರಭಾವ ಇರುತ್ತೆ ಅಂತೆಲ್ಲ ಹೇಳಿದ್ರಿ. ನಮ್ಮೆಲ್ಲರಲ್ಲೂ ಕೂಡ ಕುತೂಹಲ ಇದೆ, ಬೀಜಾಕ್ಷರಿ ಮಂತ್ರ ಯಾವುದು, ಅದು ಸರಿಯಾಗಿ ಅನುಷ್ಠಾನ ಹೇಗ್ ಮಾಡ್ಕೊಳ್ಬೇಕು ಗುರುಜಿ? ಓಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಸರಸಿಧನದೀಂ ಸರೋಜಹಸ್ತೇನ್ ದೌಲತರಾಗುಂ ಶಗಂಧಮಾಲ್ಯ ಶೋಭೆಂ ಭಗವತಿ ಹರಿವಲ್ಲಭೇ ಮನೋಘ್ನೇ ಮನೋ ತ್ರಿಭುವನ ಬೋಧಿಕರಿ ಪ್ರಸೀದ ಮಹ್ಯಂ ವಿಷ್ಣುಪತ್ನೀಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ವಿಷ್ಣು ಪ್ರೇಯಸಕೀಂ ದೇವೀ ನಮಾಮ್ಯಚ್ಯುತವಲ್ಲಭಾಂ. ಹರಿಂ ಗಾರಾಸನಗರ್ಭಿತಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರಣೀಂ ಚ ವರಸದಾಂ ಧೌತಾಂ ತನೇತ್ರೋಜ್ವಲಾಂ ವಂದೇ ಪುಸ್ತಕವಾಸಮಂಕುಶಿಧರಾಂ ಸರ್ಗಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಪರಾತ್ಪರಕಲಾಂ ಶ್ರೀಚಕ್ರ ಸಂಚಾರಿಣಿ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಮಹಾಲಕ್ಷ್ಮಿನ ಪ್ರಾರ್ಥನೆ ಮಾಡ್ತಾ ನಿನ್ನೆ ನಿಮಗೆ ತಿಳಿಸಬೇಕಾಗಿರ್ತಕ್ಕಂಥ ಒಂದು ವಿಶೇಷವಾದಂತಹ ಒಂದು ರಹಸ್ಯ ಅಂದ್ರೆ ಬೀಜಾಕ್ಷರಿ ಮಂತ್ರದ ಕುರಿತು ನಿಮಗೆ ತಿಳಿಸಬೇಕಾಗಿತ್ತು. ಸಮಯದ ಅಭಾವವೂ ಆಯಿತು. ನೊಂದಂತಹ ಓರ್ವ ವ್ಯಕ್ತಿಯ ಮನಸ್ಸು ಎಲ್ಲರ ಮನಸ್ಸನ್ನು ಕದಲಿಸುವಂಥ ರೀತಿಯಲ್ಲಿ ಆಯಿತು. ಸಂತಾನ ಬೇಕು, ಮಗು ಬೇಕು, ಅಥವಾ ಮಗ ಬೇಕು, ಈ ಪ್ರಕಾರವಾದಂಥ ಆಸೆ ಆಕಾಂಕ್ಷೆ ಏನಕ್ಕೆ ಇಟ್ಕೊಳ್ತಾರೆ ಅನ್ನೋದನ್ನ ನಿನ್ನೆ ಸಂಚಿಕೆಯಲ್ಲಿ ಆತ ಫೋನ್ ಮಾಡಿದಾಗ ಪ್ರತಿಯೊಬ್ಬರಿಗೂ ಒಂದು ಮನಸ್ಸು ದಾಟಿರಬಹುದು. ಇದು ಒಂದು ಭಾಗ. ಆದರೆ ತಂದೆ ತಾಯಿ ಸಾಯುವ ತನಕ, ಅಂದರೆ ಕಡೆಗಾಲ ತನಕ ಅವರಿಗೆ ಚಿತ್ರಹಿಂಸೆ ಕೊಡ್ತಕ್ಕಂತಹ ಮಕ್ಕಳು ಇದ್ದಾರೆ. ಒಳ್ಳೆಯದು ಕೆಟ್ಟದ್ದು ಅಂತಕ್ಕಂತಹದ್ದು ಒಂದು ನಾಣ್ಯದ ಎರಡು ಮಕ್ಕಳಿದ್ದ ಹಾಗೆ. ಎಷ್ಟೋ ಜನದ ಮನೆಗಳಲ್ಲಿ ತಂದೆ ತಾಯಿ ಸಾಕಷ್ಟು ಸಂಪಾದನೆ ಮಾಡಿ ಕಷ್ಟ, ಅಂದ್ರೆ ಅವರು ತಿಂತಕ್ಕಂತಹ ಉಡ್ತಕ್ಕಂತಹ ಬಟ್ಟೆಗಳನ್ನು ಸರಿಯಾದ ರೀತಿ ಹಾಕ್ದಿರಾ, ಒಳ್ಳೆ ಬಟ್ಟೆ ಹಾಕ್ದಿರಾ, ಒಳ್ಳೆ ದುಡ್ಡು ಇದ್ರೂ ಸಹಿತ ನೆಮ್ಮದಿಯಾಗಿ ಊಟ ಮಾಡಿದಿರಾ, ಕೂಡಿಟ್ಟಿರ್ತಕ್ಕಂತಹ ಹಣವನ್ನ ಮಕ್ಕಳು ದೊಡ್ಡವರಾದ ತಕ್ಷಣ ಅವ್ರನ್ನ ಮೂಲೆಗೆ ತಳ್ಳಿ ಅವರು ಸಂಪಾದನೆ ಮಾಡಿರ್ತಕ್ಕಂಥದ್ದನ್ನಲ್ಲಿ ರಾಜಭಾರ ಮಾಡಿಕೊಂಡು ಕೊನೆಗೆ ಅವರು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಕ್ಕಂಥ ಹಣದ ಮೂಲ್ಯ ಅವರಿಗೆ ₹1 ತೋರಿಸ್ದಿರ, ಸರಿಯಾದ ಸಮಯಕ್ಕೆ ಆಹಾರವನ್ನು ಹಾಕ್ದಿರ ದರ್ಬಾರ್ ಮಾಡತಕ್ಕಂಥವ್ರು ಎಷ್ಟು ಜನ ಇಲ್ಲ.
ಸ್ವಂತ ಅವ್ರ ಕಾಲ ಮೇಲೆ ಅವ್ರು ನಿಂತು ಸಂಪಾದನೆ ಮಾಡಿ ಅವರು ತಂದೆ ತಾಯಿ ನೋಡ್ಕೊಳ್ಳೋಕೆ ಕಷ್ಟ ಅಂದರೆ ಅದು ಒಂದು ಭಾಗ ಆಲೋಚನೆ ಮಾಡೋಣ. ತಂದೆ ತಾಯಿನೇ ಸಂಪಾದನೆ ಮಾಡಿಟ್ಟಿರ್ತಕ್ಕಂಥ, ಅವರು ಕಷ್ಟಪಟ್ಟು ಕೂಡಿಟ್ಟಿರ್ತಕ್ಕಂಥ ಹಣವನ್ನ ದರ್ಬಾರ್ ಮಾಡ್ತಾ ಅವ್ರನ್ನ ಮೂಲೆಗೆ ತಳ್ಳುವಂಥ ಜನನೂ ಸಾಕಷ್ಟು ಜನ ಇದ್ದಾರೆ. ತಂದೆ ತಾಯಿನ ಕಾಲ್ಕಸವಾಗಿ ನೋಡ್ತಕ್ಕಂಥವರು ಇದ್ದಾರೆ. ನನಗೆ ತಿಳಿದ ಮಟ್ಟಿಗೆ ಅವರು ಪುಣ್ಯಾತ್ಮ ತಂದೆ ಸರ್ಕಾರಿ ಕೆಲಸದಲ್ಲಿದ್ದರು. ಸರ್ಕಾರಿ ಕೆಲಸದಲ್ಲಿದ್ದಂತಹ ತಂದೆ ತನ್ನ ಕೆಲಸ ಮಗನಿಗಾಗತ್ತೆ, ಮಗ ಒಂದು ಆಟೋ ರಿಕ್ಷಾ ಓಡಿಸ್ಕೊಂಡಿದ್ದ. ತಂದೆ ಉನ್ನತ ಸ್ಥಿತಿಯಲ್ಲಿದ್ದು, ಒಳ್ಳೆ ಧಾರ್ಮಿಕ ಆಧ್ಯಾತ್ಮಿಕದಲ್ಲಿದ್ದು, ನಿತ್ಯವೂ ಸಹಿತ ತಮ್ಮ ಅನುಷ್ಠಾನಗಳನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡ್ತಾ ಒಂದು ಒಳ್ಳೆ ಉನ್ನತ ಸ್ಥಿತಿಯಲ್ಲಿದ್ದರು. ಆ ಕೆಲಸ ಮಗ ಪಡಿಬೇಕು ಅಂತ ಹೇಳಿ ಮಗ ಆಟೋ ರಿಕ್ಷಾ ಓಡಿಸ್ತಾ, ಮಾಡಬಾರದ ಕೆಲಸಗಳನ್ನು ಮಾಡ್ತಾ, ಆ ಪ್ರಾಂತ್ಯದಲ್ಲಿ ಸುತ್ತಮುತ್ತ ಇರತಕ್ಕಂಥವರೆಲ್ಲರೂ ಸಾಕಷ್ಟು ಜನ ಸಾಕಷ್ಟು ವಿಧಗಳಲ್ಲಿ ಹೇಳಿದ್ರು, ಎಂಥ ಪುಣ್ಯಾತ್ಮನಿಗೆ ಎಂಥ ಮಗನಪ್ಪ, ಇಂಥ ಮಗ ಬೇಕಿತ್ತ, ಅಥವಾ ಎಂಥ ಮಗನಿಗೆ ಜನ್ಮ ಕೊಟ್ಬಿಟ್ರಿ, ನಿಮ್ಮನ್ನು ನೋಡಿದ್ರೆ ಕೈ ಎತ್ತಿ ಮುಗಿಬೇಕು, ಸಾಷ್ಟಾಂಗ ನಮಸ್ಕಾರ ಮಾಡಬೇಕು, ನೀವು ಎದುರುಗಡೆ ಬಂದರೆ ಸಾಕ್ಷಾತ್ ದೇವ್ರು ನೋಡ್ದಂಗೆ ಆಗತ್ತೆ, ನಿಮ್ಮ ಮಗ ಎದುರುಗಡೆ ಬಂದರೆ ಭಯದ ವಾತಾವರಣ ಆಗತ್ತೆ, ಎಂತಹ ರಾಕ್ಷಸನ ಜನ್ಮ ಕೊಟ್ರಿ ಅನ್ನೋ ಮಾತನ್ನೂ ಅವ್ರು ಕೇಳಿದ್ರು. ಕಾಲಕ್ರಮೇಣ ಮಗ ಮಾಡಿದ ಕೆಲಸ ಏನು ಗೊತ್ತಾ? ಅಪ್ಪನ ಸರ್ಕಾರಿ ಉದ್ಯಮಿ, ಸರ್ಕಾರದಲ್ಲಿ ಕೆಲಸ ಮಾಡ್ತಿದ್ರು. ಅಪ್ಪನ ಕೆಲಸ ಮಗನಿಗೆ ಬರಬೇಕಾಗಿತ್ತು. ಬರುತ್ತೆ ಬರುತ್ತೆ ಅಂತ ಹೇಳಿ ಯಾರಾದ್ರೂ 4 ಜನ ಆ ಥರ ತಲೆ ತುಂಬಿದ್ರೋ ಏನು ಕತ್ಯೋ. ಒಂದು ದಿವಸ ಹೋದ, 5 ಲೀಟರ್ ಸೀಮೆಣ್ಣೆ ಡಬ್ಬ ತಂದ, ಪಕ್ಕದಲ್ಲಿ ಕೂಡಿಸ್ಕೊಂಡ. ನನ್ನ ಕೆಲಸ ನನ್ನ ಮಗನಿಗೆ ಕೊಡಿ ಅಂತೇಳಿ ಈಗಿಂದ ಈಗ ನೀವು ಬರೀದಿರ ಇದ್ರೆ ಈ ಸೀಮೆಣ್ಣೆ ಇರ್ತಕ್ಕಂಥದ್ದನ್ನೆಲ್ಲ ನಿಮ್ಮ ತಲೆ ಮೇಲೆ ಹಾಕ್ತೀನಿ, ಕಡ್ಡಿಗೆ ಇರ್ಬಿಡ್ತೇನೆ. ಇದು ಸತ್ಯ ಘಟನೆ, ನಿಜವಾಗ್ಲೂ ನಡೆದಿರುವಂತಹ ಘಟನೆ. ಹೌದಮ್ಮ. ಕೊನೆಗೆ ಆ ತಂದೆಯನ್ನ ಸೀಮೆಣ್ಣೆ ಪಕ್ಕದಲ್ಲಿದ್ದಾಗ ಬದುಕುಳಿಯುವಷ್ಟು ದಿನ ಕನಿಷ್ಠ ಪಕ್ಷ ರಾಮಕೃಷ್ಣ ಅನ್ಕೊಂಡಿರೋಣ ಅಂತ ಹೇಳಿ ಏನ್ ಮಾಡೋರು, ಸೈನ್ ಹಾಕ್ಕೊಟ್ರು. ಇಂಥ ಮಕ್ಕಳು ಇದ್ದಾರೆ. ಹೋಗ್ಲಿ, ಅದಾದ ನಂತರ ತಂದೆ ಕೆಲಸ ಮಗ ತಗೊಂಡ್ಮೇಲೆ ತಂದೆನ ಚೆನ್ನಾಗಿ ನೋಡ್ಕೊಂಡ. ಮಗನಲ್ಲಿ ಇಂತಹ ನೀಚ ಗುಣ ಇದ್ದಾಗ ತಂದೆನಲ್ಲಿ ಚೆನ್ನಾಗಿ ನೋಡ್ಕೊಳ್ತಾನೆ. ಮೂಲೆಗೆ ಸೇರಿಸ್ದ, 10 ರೂಪಾಯಿಗೂ ಕೌಂಟಿಂಗ್ ಲೆಕ್ಕ ಮಾಡ್ದ. ಕೊನೆಗಾಲದಲ್ಲಿ ತನಗೆ ಬೇಕಾದಂತಹ ನೆಶ, ತಂದೆಗೊಂದು ನೆಶದ ಅಭ್ಯಾಸ ಇತ್ತು. ಒಂದು ನೆಶದ ಡಬ್ಬ ಅಪ್ಪಪ್ಪ ಅಂದ್ರೆ ಒಂದು 10 ರಿಂದ 15 ರೂಪಾಯಿ ಇರ್ಬೋದೇನೋ. ಆ ನೆಶದ ಡಬ್ಬ ಸಹಿತ ಮಗ ತಂದೆಗೆ ತಂದ್ಕೊಡಕ್ಕಾಗ್ಲಿಲ್ಲ. ಕೊನೆಗೆ ಆ ಕೊರಗಲ್ಲೇ ಆತ ಕಣ್ಮುಚ್ಚಿದ. ಎಂತಹ ಮಕ್ಕಳಿದ್ದಾರೆ ನೋಡಿ. ಮಕ್ಕಳು ಬೇಕು ಬೇಡ, ಬಟ್ ಒಳ್ಳೇದಿರ್ಲಿ ಕೆಟ್ಟದಿರ್ಲಿ ಏನೇ ಆದರೂ ಕೊಡುವಂಥ ಸಂತಾನ ಒಳ್ಳೆ ಸಂತಾನವಾಗಿರಬೇಕು, ಒಳ್ಳೆ ಒಂದು ಮಗು ಆಗಿರಬೇಕು, ಒಳ್ಳೆ ದೇಶಕ್ಕೆ ಪ್ರಜೆ ಆಗಿರಬೇಕು, ತಂದೆ ತಾಯಿಗೆ ಸಾಧ್ಯವಾದಷ್ಟು ಗೌರವಿಸುವಂತಹ ಮಕ್ಕಳಾಗಿರಬೇಕು. ಅಂತಹ ಮಕ್ಕಳು ಮಾತ್ರನೇ ಕೊಡಪ್ಪ ಭಗವಂತ ಅಂತ ನಾವು ಭಗವಂತನ ಪ್ರಾರ್ಥನೆ ಮಾಡಬೇಕು. ಬರೀ ಮಕ್ಕಳು ಬೇಕು ಅನ್ನೋ ಅಪೇಕ್ಷೆ ನಾವು ಇಡೋದಲ್ಲ. ಆ ಮಕ್ಕಳು ಕೊಡು, ಮಕ್ಕಳು ಕೊಟ್ಟಾಗ ಒಳ್ಳೆ ಸಂಸ್ಕಾರವಂತ ಮಕ್ಕಳನ್ನು ಕೊಡು. ಮಕ್ಕಳು ಸಂಸ್ಕಾರವಂತರಾಗಿದ್ದರೆ ತಂದೆ ತಾಯಿ ಬೆಲೆ ಗೊತ್ತಾಗತ್ತೆ, ಪರಿಸರದ ಬೆಲೆ ಗೊತ್ತಾಗತ್ತೆ, ಸುತ್ತಮುತ್ತ ಇರತಕ್ಕಂತಹ ಅವರ ಬೆಲೆ ಗೊತ್ತಾಗತ್ತೆ. ಆದರೆ ಅಂತಹ ಮಕ್ಕಳಲ್ಲಿ ರಾಕ್ಷಸತ್ವ ಬಂದ್ಬಿಟ್ರೆ ಸುತ್ತಮುತ್ತ ಇರತಕ್ಕಂಥ ಪ್ರಾಂತ್ಯ ಏನು, ತಾನು ಉಸಿರಾಡ್ತಕ್ಕಂತಹ ನೆಲ, ತಾನು ನಿಂತಿರ್ತಕ್ಕಂಥ ನೆಲ ಸಹಿತ ಕಲುಷಿತ ಮಾಡಿಬಿಡ್ತಾನೆ. ಅಂತಹ ಮಕ್ಕಳು ಯಾವ ತಂದೆ ತಾಯಿಗೂ ಬೇಡ. ಜೊತೆಗೆ ಪ್ರತಿಯೊಬ್ಬರ ಮನೆಯಲ್ಲೂ ಸಹಿತ ಸಂಸ್ಕಾರವಂತ ಮಕ್ಕಳಾಗಲಿ, ಸಂಸ್ಕಾರವಂತ ಸಾಮಾನ್ಯಕ್ಕೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗದ್ದು. ಆ ಗಿಡದಲ್ಲೇ ಬಗ್ಗಿಸ್ಬೇಕು. ಮಕ್ಕಳನ್ನ ಸರಿಯಾದಂತಹ ದಾರಿಯಲ್ಲಿ ಕ್ರಮಶಿಕ್ಷಣ ಕೊಟ್ಟು ಚಿಕ್ಕ ವಯಸ್ಸಲ್ಲೇ ಸರಿಯಾದಂತಹ ರೀತಿ ಮಕ್ಕಳನ್ನ ಬೆಳೆಸಿದ್ರೆ, ಆ ಮಕ್ಕಳನ್ನ ಸರಿಯಾದ ರೀತಿ ಒಳ್ಳೆ ವಿದ್ಯಾವಂತರನ್ನಾಗಿ ಮಾಡಿದ್ರೆ ಖಂಡಿತ ಹೇಳ್ತೇನೆ, ಮುಂದೊಂದು ದಿವಸ ಇಂಥ ತಪ್ಪಾಗೋದಿಲ್ಲ, ಇಂಥ ಸಮಸ್ಯೆ ಆಗೋದಿಲ್ಲ. ಜೋಪಾನ. ಒಳ್ಳೆದಾಗಲಿ. ಗುರುಜಿ, ಯಾಕೋ ಬೆಳಗ್ಗೆನೆ ಬಹಳ ಒಂದು ರೀತಿ ಮನದಾಳದಿಂದ ಬಂದಂತಹ ಒಂದು ದುಃಖದ ನುಡಿಗಳು ಅಂತಾನು ಹೇಳ್ಬೋದು. ಮಕ್ಕಳಿಲ್ಲ ಅಂತ ಅಳೋರು ಎಷ್ಟು ಜನ, ಆದರೆ ಮಕ್ಕಳಾಗಿ ಕಣ್ಣೀರು ಹಾಕ್ಸೋರು ಎಷ್ಟು ಜನ ಅಂತ ಹೇಳ್ತಿದ್ರಿ. ಯಾಕಂದ್ರೆ ಹೆತ್ತ ತಾಯಿ ತಂದೆಯ ಅವ್ರೊಂದು ರೀತಿ ಅನರ್ಘ್ಯ ರತ್ನಗಳು ಅಂತಾನೆ ಹೇಳ್ಬೇಕು. ಅವ್ರನ್ನ ಕಳ್ಕೊಂಡ್ರೆ ಮತ್ತೆ ಪಡ್ಕೊಳಕ್ ಸಾಧ್ಯವಿಲ್ಲ. ಬೇರೆ ಎಲ್ಲವನ್ನೂ ನಾವು ದುಡ್ಡು ಕೊಟ್ಬಿಟ್ಟು ಕೊಂಡ್ಕೊಳ್ಬಹುದು, ಆದರೆ ತಂದೆ ತಾಯಿಯನ್ನ ಖಂಡಿತ ಮರಳಿ ಪಡೆಯೋದಕ್ಕೆ ಸಾಧ್ಯವಿಲ್ಲ. ಅವ್ರು ಇರೋವರೆಗೂ ಅವರ ಬೆಲೆ ನಮಗೆ ಅರ್ಥ ಆಗೋದಿಲ್ಲ. ಅವರು ಕಾಲವಾದ ನಂತರ ಆಮೇಲೆ ಕೊರಗ್ತಾರೆ ಬಹಳಷ್ಟು ಜನ. ಎಲ್ರಿಗೂ ಕಿವಿ ಮಾತನ್ನ ಹೇಳಿದ್ರಿ. ದಯವಿಟ್ಟು ತಂದೆ ತಾಯಂದಿರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಕಣ್ಣಿಗೆ ಕಾಣುವಂತಹ ದೇವರು ಅವರು ಅಂತ ಹೇಳ್ತಾ ಇದ್ರಿ. ಖಂಡಿತಮ್ಮ. ಯಾಕೆಂದ್ರೆ
ನೆನ್ನೆ ನೋಡು, ಆ ಮಗು 15 ವರ್ಷ. ಒಂದು ಕಡೆ ಸರ್ಕಾರ ಹೇಳುತ್ತೆ 18ವರೆಗೂ ಅವನು ಕೆಲಸ ಮಾಡೋಂಗಿಲ್ಲ, ಆತ ಕೆಲಸ ಮಾಡಬೇಕಾದ್ರೆ ಅವನದಂತ ಒಂದು ವಯಸ್ಸಿದೆ, ಆ ವಯಸ್ಸು ದಾಟದ ಮೇಲೆ ಕೆಲಸ ಮಾಡಬೇಕು, ಅಲ್ಲಿಂದ ಆಚೆ ಉದ್ಯೋಗಕ್ಕೆ ಬರಲಿ ಹುಡುಗರು ಅಂತ. ಈತ ಹಾಗೆ ಮಾಡಿಬಿಟ್ರೆ ಅವನ ಬದುಕೆ ಹೇಗೆ? ಅವ್ರ ತಂದೆ ನೋಡ್ಕೊಳ್ಳೋರು ಯಾರು? ಈ ಥರ ಸಣ್ಣ ಪುಟ್ಟ ಮಕ್ಕಳು ಚಿಕ್ಕ ವಯಸ್ಸಲ್ಲೇ ಕೆಲಸ ಮಾಡಿ ಅವ್ರ ಸಂಸಾರ ತೂಗಿಸ್ತಾ ಇರ್ತಕ್ಕಂಥ ಪುಣ್ಯಾತ್ಮರು ಸಾಕಷ್ಟು ಜನ ಇದ್ದಾರೆ. ಸರ್ಕಾರದ ಕಾನೂನು ತಪ್ಪು ಅಂತಲ್ಲ, ಅದಿರಬಹುದು. ಆದರೆ ಮಕ್ಕಳು ದುಡಿದಿದ್ರೆ ಜೀವನನೇ ನಡೆಯೋದಿಲ್ವಲ್ಲ ತಂದೆ ತಾಯಿಗೆ. ತಂದೆ ತಾಯಿ ಕಷ್ಟ ಬೀಳೋಂಗಿಲ್ಲ, ಅಂದರೆ ಕಷ್ಟ ಬೀಳೋ ಪರಿಸ್ಥಿತಿಯಲ್ಲಿರೋದಿಲ್ಲ. ಹೀಗೆ ಸಾಕಷ್ಟು ಜನ ಇದ್ದಾರೆ. ಅದೇ ಥರ ಇನ್ನೊಬ್ಬರು ಹೇಸಿಗೆ ನೋಡ್ಕೊಳ್ಳೋ, ಅಂದರೆ ಇನ್ನೊಬ್ಬರು ನೋಡಬೇಕಾದ್ರೆ ಭಾಳ ಹೇಸಿಗೆ ಬರಬೇಕು. ಅಂತಹ ಒಂದು ಬದುಕಲ್ಲಿ ಬದುಕ್ತಾ ಇರ್ತಕ್ಕಂಥವ್ರು ಬಹಳ ಅಚ್ಚುಕಟ್ಟಾಗಿ ನೋಡ್ಕೊಳ್ಳುವಂತಹ ಪುಣ್ಯಾತ್ಮರಿದ್ದಾರೆ. ಸಂಬಂಧವೇ ಇಲ್ದಿರತಕ್ಕಂಥವ್ರು, ಸಂಬಂಧನೇ ಇಲ್ದಿರತಕ್ಕಂಥ ವ್ಯಕ್ತಿಗಳು ಮೈಕೈ ಉಜ್ಜಿ ಸ್ನಾನ ಮಾಡಿಸಿ ಅವರಿಗೆ ಶುಭ್ರವಾದ ವಸ್ತ್ರವನ್ನು ಧರಿಸಿ ಅವ್ರನ್ನ ಸಮಂಜಸವಾಗಿ ನೋಡ್ಕೊಳ್ತಾ ಇರ್ತಕ್ಕಂಥ ಆಶ್ರಮಗಳು ಎಷ್ಟಿಲ್ಲ. ಈ ಪ್ರಪಂಚದಲ್ಲಿ ಸಾಕಷ್ಟು ಎಲ್ಲವೂ ಇದೆ, ಒಳ್ಳೆಯದು ಕೆಟ್ಟದ್ದು, ಅರ್ಥಕೊಳ್ಳುವಂತಹದ್ದು, ಬುದ್ಧಿ ಕಲಿತಕ್ಕಂತಹದ್ದು, ನಾವು ಹೇಗೆ ಬದುಕಬೇಕು ಅನ್ನೋದು ಎಲ್ಲವನ್ನು ಸಹಿತ ಈ ಸಮಾಜ, ಈ ಪ್ರಪಂಚ ನಮ್ಮನ್ನು ಕಲಿಸುತ್ತೆ. ಆದರೆ ನಾವು ಸಾಧ್ಯವಾದಷ್ಟು ನಾವು ಕಣ್ತೆಗೆದು ನೋಡಬೇಕಾದಂಥ ಸ್ಥಳಗಳು ಯಾವುದು ಅನ್ನೋದನ್ನು ನಾವು ಚಿಂತನೆ ಮಾಡಬೇಕಾಗತ್ತೆ. ಇರಲಿ, ಬೆಳಗ್ಗೆನೇ ನಿಮ್ಮಗಳ ಮನಸ್ಸನ್ನು ಕದಲಿಸಿ, ನಿಮ್ಮಗಳ ಮನಸ್ಸಲ್ಲಿ ಸ್ವಲ್ಪ ಬೆಳಗ್ಗೆನೇ ಒಂದು ಬಾಧೆ ಆಯ್ತೇನೋ, ಏನೋ ಗುರುಗಳು ಬೆಳಗ್ಗೆ ಎದ್ದರೆ ಪ್ರಾರಂಭದಲ್ಲಿ ಇಂಥದ್ದೆಲ್ಲ ಹೇಳ್ಬಿಟ್ರೇನೋ ಅಂತ ಅನ್ಯತಾ ಭಾವಿಸಬೇಡಿ. ಯಾಕೆಂದರೆ ಪ್ರತಿಯೊಬ್ಬರ ಮನೆ ದೋಸೆನೂ ತೂತೆ. ಆದರೆ ನಾವು ಮಕ್ಕಳನ್ನು ಹೇಗೆ ಬೆಳೆಸಬೇಕು ಅನ್ನೋದನ್ನು ಅರ್ಥಕೋಬೇಕಾಗಿದೆ. ನಾಳೆ ಮಕ್ಕಳು ತಿರುಗಿ ಬಿದ್ದು ಸಂಸ್ಕಾರಹೀನರಾಗಿ ಅವರು ನಮ್ಮ ಮೇಲೆ ದೌರ್ಜನ್ಯವಾಗಿ ನಮ್ಮ ಮೇಲೆ ದಾಳಿ ಮಾಡುವಂಥ ರೀತಿಯಲ್ಲಿ ನಮ್ಮ ಮಕ್ಕಳನ್ನು ಬೆಳೆಸಬಾರ್ದು. ಮೊದಲು ಮಕ್ಕಳನ್ನು ಬೆಳೆಸಬೇಕಾದ್ರೆ ಮಕ್ಕಳಿಗೆ ನಿಮ್ಮ ಕಷ್ಟದ ಅರಿವಾಗಬೇಕು. ತಂದೆ ತಾಯಿ ಏನು ಕಷ್ಟ ಬೀಳ್ತಿದ್ದಾರೆ, ಯಾವ ಕಷ್ಟ ಬಿದ್ದು ನಮ್ಮನ್ನು ಈ ಮಟ್ಟಕ್ಕೆ ತರ್ತಾ ಇದ್ದಾರೆ ಅನ್ನೋದನ್ನು ಅದು ಮೊದಲನೇ ಪಾಠ ಮಕ್ಕಳಿಗೆ ಕಲಿಸಿ. ಯಾಕೆಂದರೆ ಇವತ್ತಿನ ದಿವಸ ಮಕ್ಕಳಿಗೆ ಬೇಕು ಅಂದ ತಕ್ಷಣ ನೀವೆಲ್ಲವನ್ನೂ ಸಹಿತ ತಂದು ಕೊಡ್ತಿದ್ದೀರಿ. ಅವ್ರ ಅಪೇಕ್ಷೆಗೆ ಮೀರಿದಷ್ಟು ನೀವು ಹೆಲ್ಪ್ ಮಾಡ್ತಿದ್ದೀರಿ, ತೋರಿಸ್ತಾ ಇದ್ದೀರಿ, ತರ್ತಾ ಇದ್ದೀರಿ. ನೀವು ಮಕ್ಕಳಿಗೆ ತಂದು ಕೊಡಬೇಕಾದ್ರೆ ಸಾಲ ಸೋಲ ಮಾಡ್ತಿದ್ದೀರೋ ಅಥವಾ ಇನ್ನೇನೋ ಅವತಾರ ಮಾಡ್ತಿದ್ದೀರೋ, ಇನ್ಯಾವ ಕಷ್ಟದಲ್ಲಿ ಹೆಂಗೆ ದುಡ್ಡು ತರ್ತಾ ಇದ್ದೀರೋ ಅಂತ ಯಾವ ಮಕ್ಕಳಿಗೂ ನೀವು ಕೂಡಿಸಿ ಪಾಠ ಹೇಳಿಲ್ಲ. ಮಕ್ಕಳು ಕೇಳಿದ್ದಕ್ಕಿಂತ ಮುಂಚಿತವಾಗಿ ನಾಳೆ ಇಂಥದ್ದು ಬೇಕು ಅಂದರೆ ಬೆಳಗ್ಗೆ ಮಕ್ಕಳು ಶಾಲೆಗೆ ಹೋಗೋದಕ್ಕೆ ಮುಂಚಿತವಾಗಿ ತಂದು ಕೊಡ್ತೀರಿ ನೀವು. ಆದರೆ ಅದು ಎಲ್ಲಿಂದ ಬಂತು, ಹೇಗೆ ಬಂತು, ನೀವು ಎಷ್ಟು ಕಷ್ಟಪಡ್ತಿದ್ದೀರಿ, ಅದ್ರ ಬಗ್ಗೆ ಏನಾದ್ರು ಮಕ್ಕಳಿಗೆ ಅರಿವು ತೋರಿಸ್ತಾ ಇದ್ದೀರಾ? ನಾವು ಮಕ್ಕಳಿಗೆ ಸರಿಯಾದಂಥ ಕ್ರಮಶಿಕ್ಷಣ ಕೊಡಲಿಲ್ಲ ಅಂದರೆ ಬರೀ ಶಾಲೆಗೆ ಕಳಿಸುವಂಥದ್ದು ಬೇಕು, ಸಾಕಷ್ಟು ಬುಕ್ಸನ್ನೆಲ್ಲರೂ ಸಹಿತ ಬೆನ್ನ ಮೇಲೆ ಹಾಕಿಬಿಟ್ಟು ಆ ಹೊರೆನ ಹಾಕಿ ಆ ಮಕ್ಕಳನ್ನ ಶಾಲೆಗೆ ಕಳಿಸಿ, ಶಾಲೆಯಿಂದ ಬಂದ ತಕ್ಷಣ ಹಾರ್ಲಿಕ್ಸೋ ಬೋರ್ಮಿಟೋ ಕೊಟ್ಟು ಸುಸ್ತಾಗಿದೆಯಾ ಅಂತ ಹೇಳಿ ಕೇಳ್ತಕ್ಕಂಥದ್ದಲ್ಲ. ಇವತ್ತು ನಿಮ್ಮ ತಂದೆ ಮನೆಗಿರ್ತಕ್ಕಂಥ ತಾಯಿ ಹೇಳಬೇಕು ಮಕ್ಕಳಿಗೆ, ನಿಮ್ಮ ತಂದೆ ಇಷ್ಟು ಕಷ್ಟ ಬೀಳ್ತಿದ್ದಾರೆ, ಬೆಳಗ್ಗೆ ಹೋಗಿ ಸಂಜೆವರೆಗೂ ದುಡಿದು ತರಬೇಕಾದ್ರೆ ಇಷ್ಟು ಹಣ ತಂದು ಇಷ್ಟು ನಿಮ್ಮನ್ನೆಲ್ಲ ಸಾಕ್ತಿದ್ದಾರೆ ಅನ್ನೋ ಮಾತನ್ನ, ಅಂತಹ ಕಿವಿ ಮಾತು ಇವತ್ತು ಮಕ್ಕಳಿಗೆ ಬೇಕಾಗಿದೆ. ಪ್ರತಿಯೊಬ್ಬರ ಮನೆ ಪೇರೆಂಟ್ಸು, ಪ್ರತಿಯೊಬ್ಬರ ಮನೆ ತಂದೆ ತಾಯಿನೂ ಸಹಿತ ತಾಯಿ ತಂದೆ ಬಗ್ಗೆ ಹೇಳಬೇಕು, ತಂದೆ ತಾಯಿ ಬಗ್ಗೆ ಹೇಳಬೇಕು. ನಿಮ್ಮಮ್ಮ ಬೆಳಿಗ್ಗೆ ಎಷ್ಟು ಕಷ್ಟ ಬೀಳ್ತಿದ್ದಾರೆ, ಬೆಳಿಗ್ಗೆ ಎದ್ದು ನೀನು ಹೊರಡೋ ಟೈಮಿಗೆ ನಿನಗೆ ಏನೆಲ್ಲ ಕೆಲಸ ಮಾಡಿಕೊಡ್ತಿದ್ದಾರೆ, ನೀನು ಬರೀ ಹಾಸಿಗೆಯಿಂದ ಎದ್ದು ಸ್ನಾನ ಮಾಡಿ ನೀನು ಬಟ್ಟೆ ಹಾಕ್ಕೊಂಡು ಶಾಲೆಗೆ ಹೊರಡೋದಕ್ಕೆ ನೀನು ಟೈಮ್ ತಗೊಳ್ತಾ ಇದೆಯಾ, ನೀನು ಹೊರಡೋದ್ರೊಳಗಾಗಿ ಟಿಫನ್ ರೆಡಿ ಆಗ್ಬೇಕಾದ್ರೆ ಇಷ್ಟು ಕಷ್ಟ ಇದೆ ಅನ್ನೋದನ್ನ ತಂದೆ ಕೂಡಿಸಿ ಮಕ್ಕಳು ಪಾಠ ಹೇಳಬೇಕು, ತಪ್ಪಿಲ್ಲ. ಅದೇ ಪ್ರಕಾರವಾಗಿ ನಿಮ್ಮ ತಂದೆ ಏನು ಕಷ್ಟ ಬೀಳ್ತಿದ್ದಾರೆ, ರಾತ್ರಿ ಎಷ್ಟೊತ್ತಿಗೆ ಮನೆ ಬರ್ತಿದ್ದಾರೆ, ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಅಂದ್ರೂ ಸಹಿತ ಕೆಲಸಕ್ಕೆ ಹೋಗ್ತಿದ್ದಾರೆ, ಯಾವುದಕ್ಕೋಸ್ಕರ, ನಿಮಗೋಸ್ಕರ ಅನ್ನೋದನ್ನ ಮಕ್ಕಳಿಗೆ ಕಿವಿ ಮಾತು ತುಂಬಬೇಕು. ಕಾರಣ ಅರ್ಥಕೊಳ್ಳುವಂತಹ ಮಕ್ಕಳು ಇವತ್ತಲ್ಲ. ಅವ್ರಿಗೆ ಅರ್ಥಕೊಳ್ಳೋದಕ್ಕೆ ಇಂತಹ ವಿಷಯಗಳನ್ನು ಅರ್ಥಕೊಳ್ಳೋಷ್ಟು ಸಮಯ ಅವ್ರಿಗಿಲ್ಲ. ಅವ್ರಿಗಿರ್ತಕ್ಕಂಥ ಸಮಯ ಕಂಪ್ಯೂಟರ್ ಆಡ್ತಕ್ಕಂಥದ್ದು, ನೆಟ್ಟ ಜೊತೆ ವ್ಯವಹಾರ ಬೆಳೆಸ್ಕೊಳ್ತಕ್ಕಂಥದ್ದು, ನೀವು ತೆಗೆದುಕೊಟ್ಟಿರ್ತಕ್ಕಂತಹ ಮೊಬೈಲ್ಗಳಲ್ಲಿ ಅದರಲ್ಲಿ ಬರ್ತಕ್ಕಂಥ ಚಿತ್ರೀಕರಣವೋ ಚಿತ್ರವನ್ನು ಅಥವಾ ಇನ್ನೇನೋ ಚಾಟ್ ಮಾಡ್ಕೊಂಡು ಕೂತ್ಕೊಳ್ತಕ್ಕಂಥದ್ದು. ನಾವೇ ಮಕ್ಕಳನ್ನ ದಾರಿ ತಪ್ಪಿಸ್ತಾ ಇದ್ದೀವಿ. ಕಷ್ಟದ ಅರಿವನ್ನು ಗೊತ್ತಿಲ್ದಿರ ಬೆಳೆಸ್ತಾ ಇದ್ದೀವಿ ಮಕ್ಕಳನ್ನ. ಶಾಲೆಗಳಲ್ಲಾದರೂ ಸಂಸ್ಕಾರದ ಬಗ್ಗೆ ಶಾಲೆಗಳಲ್ಲಿ ಪಾಠ ಹೇಳ್ತಾರ? ತಗೊಂಡೋಗಿರ್ತಕ್ಕಂಥ ಬುಕ್ಕಿನ ಹೊರೆ ಇರುತ್ತೆ, ಅದನ್ನ ಪಾಠ ಮಾಡೋದೇ ದೊಡ್ಡ ಕಷ್ಟವಾಗಿಬಿಟ್ಟಿರುತ್ತೆ ಅಲ್ಲಿ. ಇನ್ನು ಸಂಸ್ಕಾರದ ಅರಿವು ಶಾಲೆಯಲ್ಲಿ ಹೇಳ್ತಾರೆ. ಆದರೂ ಇತ್ತೀಚಿನ ಶಾಲೆಗಳಲ್ಲಿ ಪಾಠಕ್ಕಿಂತ ಹೆಚ್ಚಾಗಿ ಪ್ರಾಜೆಕ್ಟ್ ವರ್ಗೆ ಜಾಸ್ತಿ ಆಗೋಗ್ತಾ ಇದೆ. ಏನು ಪ್ರಾಜೆಕ್ಟ್ ವರ್ಕ್ ಒಂದು ರೀತಿ ನೀತಿ ಇಲ್ವಾ? ಆ ಪ್ರಾಜೆಕ್ಟ್ ವರ್ಕು ನಾಳೆ ಅವರ ಜೀವನಕ್ಕೆ ಒಂದು ದಾರಿದೀಪವಾಗಿರಬೇಕು. ಅವ್ರ ಕೈಲಿ ಮಾಡಿಸ್ತಕ್ಕಂಥ ಕೈ ಕೆಲಸ ಅವ್ರು ಮಾಡ್ತಿಲ್ಲ, ಅವ್ರ ಮನೇಲಿ ಇರ್ತಕ್ಕಂಥ ಪೇರೆಂಟ್ಸ್ ಮಾಡ್ತಾ ಇದ್ದಾರೆ. ಶಾಲೆಯಲ್ಲಿ ಏನೋ ಟೀಚರ್ಸ್ ಹೇಳಿ ಕಳಿಸ್ತಾರೆ ಪ್ರಾಜೆಕ್ಟ್ ವರ್ಕ್ ಇಂಥದ್ದು ಮಾಡ್ಕೊಂಬನ್ನಿ ಅಂತ. ಮಕ್ಕಳು ಮಾಡ್ಲಿಕ್ಕೆ ಆಗ್ತಾ ಇದೆಯಾ? ಮಕ್ಕಳು ಪ್ರಾಜೆಕ್ಟ್ ವರ್ಕ್ ಅಂತ ಕೂತ್ಕೊಂಡ್ರೆ ಬರೆಯೋದು ಯಾವಾಗ, ಓದೋದು ಯಾವಾಗ? ಅದನ್ನು ಅವ್ರ ತಂದೆ ತಾಯಿ ಮಾಡಬೇಕು.
ಅಲ್ಲಿಗೆ ಶಾಲೆಗೆ ಹೋಗ್ತಕ್ಕಂಥ ಮಗು ಒಂದಾದರೆ ಅವ್ರ ತಂದೆ ತಾಯಿ ಸಹಿತ ತಂದೆ ತಾಯಿ ಮನೆಯಲ್ಲಿದ್ದು ಪಾಠ ಕಲಿಬೇಕು, ಮಕ್ಕಳನ್ನ ಶಾಲೆ ಕಳಿಸ್ಬೇಕು. ಮಾತಾಡಿದ್ರೆ ಪ್ರಾಜೆಕ್ಟ್ ವರ್ಕ್. ಈ ಪ್ರಾಜೆಕ್ಟ್ ವರ್ಕಿಂದ ಏನೆಲ್ಲ ಸಮಸ್ಯೆಗಳು ಬರ್ತಿದೆ ಅನ್ನೋದ್ರ ಬಗ್ಗೆ ಅರಿವನ್ನು ಯಾರು ಅರ್ಥ ಮಾಡ್ಕೋತಿಲ್ಲ. ಪ್ರಾಜೆಕ್ಟ್ ವರ್ಕ್ಗೆ ಸಂಬಂಧಪಟ್ಟಂಗೆ ನೆಟ್ಟಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ, ಅದಕ್ಕೆ ಸಂಬಂಧಪಟ್ಟದ್ದೆಲ್ಲ ಕಂಪ್ಯೂಟರಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ. ಮಕ್ಕಳು ಕಂಪ್ಯೂಟರ್ ಸೆಕ್ಷನ್ಗೆ ಅಲ್ಲಿ ಹೋಗಿ ವೆಬ್ಸೈಟ್ ಅಲ್ಲಿ ಕೂತ್ಕೊಂಡು ಅಲ್ಲಿ ಅದನ್ನು ಡೌನ್ಲೋಡ್ ಮಾಡೋದಕ್ಕೂ ಮುನ್ನ ಯಾರೋ ಒಬ್ಬ ಪುಣ್ಯಾತ್ಮ ಯಾವುದೋ ಒಂದು ಚಿತ್ರವನ್ನು, ನೀಲಿ ಚಿತ್ರಗಳನ್ನು ನೋಡಬಾರ್ದನ್ನು ನೋಡಿ ಅವನು ಸರಿಯಾಗಿ ಅದನ್ನು ಆಫ್ ಮಾಡಿದಿರ ಹೋಗಿರ್ತಾನೆ. ಮಕ್ಕಳು ಹೋಗಿ ಸಡನ್ನ ಕೂತು ಆನ್ ಮಾಡಿದಾಗ ಕಾಣುವಂಥ ದೃಶ್ಯಗಳವು. ಅಥವಾ ಯಾವುದೇ ಒಂದು ನೆಟ್ ಆನ್ ಮಾಡಬೇಕಾದ್ರೂ ಪ್ರಥಮದಲ್ಲಿ ಕಾಣುವಂಥ ಇಂಥ 10 ಹಲವಾರು ಚಿತ್ರಗಳಿರುತ್ತೆ. ಮನುಷ್ಯರ ಅಂದರೆ ಆ ಮಕ್ಕಳ ಮನಸ್ಸು ಉದ್ವೇಗಕ್ಕೆ ಹೋಗುತ್ತೆ. ಮಕ್ಕಳು ದಾರಿ ತಪ್ಪಿದ್ದಾರೆ. ಇದ್ರ ಬಗ್ಗೆ ಅರಿವಿದೆಯಾ? ಅಥವಾ ಇದನ್ನೇ ನಮ್ಮ ಮನೆ ಮಕ್ಕಳು ನೆಟ್ಗೆ ಹೋಗ್ತಿದ್ದಲ್ಲ, ಕಂಪ್ಯೂಟರಲ್ಲಿ ಕೂತಿಂತವನ್ನೆಲ್ಲ ನೋಡ್ತಿದ್ದಾರಲ್ಲ, ನಾವು ಅದಕ್ಕೆ ಬೇಕಾದಂಥದ್ದನ್ನು ನಾವೇ ಮನೇಲಿ ತಂದುಕೊಡೋಣ ಅಂದರೆ ಮನೇಲಿರ್ತಕ್ಕಂಥ ಪೇರೆಂಟ್ಸು, ತಂದೆ ತಾಯಿ ಅಷ್ಟು ವಿದ್ಯಾವಂತರು ಪ್ರಜ್ಞಾವಂತರಾಗಿರೋದಿಲ್ಲ. ಅಥವಾ ಇದ್ರೂ ಇಂಥದ್ದನ್ನು ಮಾಡಿಕೊಡೋ ಅಷ್ಟು ವ್ಯವಧಾನತೆ, ತಾಳ್ಮೆ ಅವರಲ್ಲಿ ಇರಲ್ಲ. ಆದರೆ ಪ್ರಾಜೆಕ್ಟ್ ವರ್ಕ್ ಅಂತಕ್ಕಂಥ ಒಂದೇ ಹೆಸರನ್ನ ಮುಂದಿಟ್ಟು ಶಾಲೆಯಿಂದನೇ ಮಕ್ಕಳನ್ನ ಎಲ್ಲೋ ಒಂದು ಕಡೆ ದಾರಿ ತಪ್ಪುವಂಥ ರೀತಿಯಲ್ಲಿ ಆಗ್ತಾ ಇದೆ. ಇವೆಲ್ಲ ನಡೀತಾ ಇದೆಯೋ ಇಲ್ವೋ ಅಂತಕ್ಕಂಥದ್ದನ್ನು ಒಮ್ಮೆ ಒಂದು 10 ನಿಮಿಷ ಕೂತು ಆಲೋಚನೆ ಮಾಡಿ. ಪ್ರಾಜೆಕ್ಟ್ ವರ್ಕ್ ಮಾಡಿಸ್ಲಿ, ಬೇಡ ಅಂತ ನಾವು ಹೇಳೋದಿಲ್ಲ. ವರ್ಷದ 365 ದಿವಸದಲ್ಲಿ ಶಾಲೆ ನಡೀತಕ್ಕಂಥ ದಿನಗಳೆಷ್ಟು, ಶಾಲೆಗೆ ರಜೆಗಳೆಷ್ಟು, ಮಕ್ಕಳು ಶಾಲೆಗೆ ಹೋಗೋ ದಿನಗಳೆಷ್ಟು, ಅದರಲ್ಲಿ ಪ್ರಾಜೆಕ್ಟ್ ವರ್ಕ್ ಮಾಡಿಸ್ತಕ್ಕಂಥ ದಿನಗಳೆಷ್ಟು. ಇದನ್ನು ನೋಡಿದ್ರೆ ಶಾಲೆ ಕಳ್ಸಕ್ಕಿನ್ನ ಮನೇಲಿ ಕೂತ್ಕೊಂಡು ನಾವೇ ಒಂದು ಪ್ರಾಜೆಕ್ಟ್ ವರ್ಕ್ ಮಾಡಿಸೋದು ಸಮಂಜಸವ ಅನ್ನೋ ಮಟ್ಟಕ್ಕೆ ಹೋಗ್ತಾ ಇದೆ. ಆದರೂ ದಿನ ಕಳಿತಾ ಮಕ್ಕಳು ವಿದ್ಯಾವಂತರಾಗಬೇಕು, ಬುದ್ಧಿವಂತರಾಗಬೇಕು. ಆ ಪ್ರಾಜೆಕ್ಟ್ ವರ್ಕಲ್ಲಿ ಕೊಡ್ತಕ್ಕಂಥ ಸಮಯನ ಸಂಸ್ಕಾರದ ಪಾಠವನ್ನು ಸ್ವಲ್ಪ ಕಲಿಸ್ಬಿಟ್ರೆ ಅವ್ರು ನಿಜಕ್ಕೂ ಬುದ್ಧಿವಂತರಾಗ್ತಾರೆ, ಜ್ಞಾನವಂತರಾಗ್ತಾರೆ. ಇವ್ರು ಕೊಡ್ತಕ್ಕಂಥ ಪ್ರಾಜೆಕ್ಟ್ ವರ್ಕ್ ಏನಪ್ಪಾ ಅಂದರೆ ಬಿಲ್ಡಿಂಗ್ ಮಾಡುವಂಥದ್ದು, ಇಲ್ಲಾಂದ್ರೆ ಒಂದು ಮಣ್ಣಿನ ಮಡಿಕೆ ತಗೊಂಬಂದು ಅದಕ್ಕೊಂದಿಷ್ಟು ಕುಂದನ್ನೋ, ಅದಕ್ಕೆ ಬೇಕಾದಂಥ ಬಟನ್ಸೋ ಅಥವಾ ಅದಕ್ಕೆ ಬೇಕಾದ ಕಲರ್ ಮಾಡುವಂಥದ್ದು. ಒಬ್ಬ ಬಡವ ಶಾಲೆಗೆ ಕಳಿಸೋದೇ ಕಷ್ಟ ತಂದೆ ತಾಯಿ ಮಕ್ಕಳನ್ನ. ಈ ಪ್ರಾಜೆಕ್ಟ್ ವರ್ಕ್ ಅಂತಕ್ಕಂಥ ನೆಪದಲ್ಲಿ ಒಂದು ಪ್ರಾಜೆಕ್ಟ್ ವರ್ಕ್ ಕಂಪ್ಲೀಟ್ ಆಗಬೇಕಂದ್ರೆ ಕಡಿಮೆ ಅಂದ್ರೆ 150ರಿಂದ 200 ರೂಪಾಯಿ ಖರ್ಚು ಬೀಳುತ್ತೆ. 200 ರೂಪಾಯಿ ಖರ್ಚು ಮಾಡಿ ಆ ಮಡಿಕೆಗೋ ಬೊಂಬೆಗೋ ರೆಡಿ ಮಾಡ್ಕೊಂಡು ಹೋಗಿರತಕ್ಕಂಥದ್ದನ್ನ ಯಾವತ್ತೋ ಮುಂದೊಂದು ದಿವಸ ಶೋ ತೋರಿಸೋದಕ್ಕೆ ಇವತ್ತಿನ ದಿವಸ ಕಷ್ಟ ಅನುಭವಿಸಿ ಆ ಮನೇಲಿ ತಿನ್ನೋ ಒಂದು ತನ್ನನ್ನು ಸಹಿತ ಅದಕ್ಕೂ ಕತ್ತರಿ ಬೀಳಿಸುವಂತ ಲೆಕ್ಕ ಹಾಕ್ತಾರಲ್ಲ. ಗುರುಗಳು ಹಿಂದೆ ಗುರುಕುಲ ಇತ್ತು, ಗುರುಗಳಿದ್ರು. ಮಕ್ಕಳಲ್ಲಿ ಕನಿಷ್ಠ ಪಕ್ಷ ಮಕ್ಕಳಿಗೆ ಸಮಸ್ಯೆ ಇದೆ ಅಂದ್ರೆ ಅವರೇ ಕೈಯಿಂದ ದುಡ್ಡು ಹಾಕಿ ಮಕ್ಕಳು ಪಾಠ ಕಲೀಲಿ ಅಂತ ಶಾಲೆಗೆ ಕರೆಸ್ಕೊಳ್ತಿದ್ರು. ಇವತ್ತು ಕಟ್ಟೋ ಫೀಸು ಒಂದು ದಿವಸ ಹೆಚ್ಚು ಕಮ್ಮಿ ಆದರೆ ಮಕ್ಕಳನ್ನ ಹೊರಗಡೆ ಹಾಕಿರ್ತಾರೆ. ಯಾಕೆಂದ್ರೆ ಶಾಲೆ ನಡಿಬೇಕು, ತಪ್ಪಲ್ಲ. ಆದರೆ ಪರಿಸ್ಥಿತಿ ಹೀಗಿದೆ. ನಾವು ಸಹಿತ ಮಕ್ಕಳನ್ನ ಶಾಲೆಗೆ ಸೇರಿಸ್ತೀವಿ, ಹಾಸಿಗೆ ಇದ್ದಷ್ಟು ಕಾಲು ಚಾಚಲ್ಲ. ಹಾಸಿಗೆಯಿಂದ ಉದ್ದಕ್ಕೂ ಕಾಲು ಚಾಚಿಕೊಂಡು ಸಾಲ ಸೋಲ ಮಾಡಿ ಆದರೂ ಇಂಥ ಶಾಲೆಗೆ ಹಾಕ್ತೀವಿ. ಅಲ್ಲಿ ಕಲಿಸ್ತಕ್ಕಂಥದ್ದೇನು? ಅರ್ಧ ಪಾಠವಿದ್ರೆ ಅರ್ಧ ಪ್ರಾಜೆಕ್ಟ್ ವರ್ಕ್ ಇರುತ್ತೆ. ಈ ಪ್ರಾಜೆಕ್ಟ್ ವರ್ಕ್ ನಾಳೆ ಸಹ ಇವ್ರ ಜೀವನ ತುಂಬುತ್ತಾ? ಅಥವಾ ಇವ್ರ ಜೀವನಕ್ಕೆ ಬೇಕಾದ ಮೌಲ್ಯ ಕೊಡುತ್ತಾ? ಅಥವಾ ಇದರಲ್ಲಿ ಏನಾದ್ರು ಸಂಸ್ಕಾರದ ಪಾಠವಿದೆಯಾ? ಇದು ಯಾವುದೂ ಇಲ್ಲದಂಥ ರೀತಿಯಲ್ಲಿ ಹೋಗ್ತಾ ಇದೆ. ಮಕ್ಕಳು ಬೆಳಗ್ಗೆ ಹೋಗ್ಬೇಕಾದ್ರೆ ಧಾವಿಸ್ಕೊಂಡು ಹೋಗ್ತಾರೆ, ಆಹಾರ ತೆಗೆದುಕೊಳ್ಳೋದಿಲ್ಲ. ಎಷ್ಟೋ ಜನ ತಲೆ ತಿರುಗಿ ಬೀಳ್ತಾರೆ. ಇಂಥವೆಲ್ಲ ನಡೀತಿದೆ. ಆದರೂ ಶಾಲೆಗಳಲ್ಲಿ ಇದನ್ನ ಯಾರೂ ಕೇಳಲಿಕ್ಕೆ ಆಗ್ತಿಲ್ಲ. ಯಾಕೆಂದ್ರೆ ಕೇಳೋದಕ್ಕೆ ನಮ್ಮ ಒಂದು ಮಗು ಬಗ್ಗೆ ನಾವು ಹೋಗಿ ಕೇಳಿದ್ರೆ ಆ ಮಗುನ ಕಡೆ ಬೆಂಚಲ್ಲಿ ಕೂಡಿಸ್ತಾರೆ, ಅಥವಾ ಅದನ್ನ ಎಲ್ಲೋ ಒಂದು ಕಡೆ ಕಡೆಗಣಿಸ್ತಕ್ಕಂಥದ್ದು ಮಾಡ್ತಾರೆ. ಈ ಪ್ರಕಾರ ಪ್ರತಿಯೊಬ್ಬ ಪೇರೆಂಟ್ಸ್ ಅಲ್ಲೂ ಭಯ ಇದೆ. ದೊಡ್ಡವರು ಹೇಳ್ತಾರೆ, ತಿಳಿದಿರತಕ್ಕಂಥವ್ರು, ಒಂದು ಕಡ್ಡಿ ಇದ್ರೆ ಹೀಗೆ ಮುರಿದು ಬಿಡ್ಬೋದು, 2 ಕಡ್ಡಿ ಇದ್ರೆ ಅದನ್ನು ಮುರಿಬೋದು, 3 ಕಡ್ಡಿ ಇದ್ರೆ ಸ್ವಲ್ಪ ಬಲ ಜಾಸ್ತಿ ಕೊಡಬೇಕು. ಕನಿಷ್ಠ ಪಕ್ಷ ಒಂದು 15 ಕಡ್ಡಿ ಹಿಂಗೆ ಪ್ರಮಾಣ ಸುಮ್ತು ಅಂದ್ರೆ 15 ಕಡ್ಡಿ ನಿಂಗೆ ಮುರಿಲಿಕ್ಕಾಗಲ್ಲ. ಆ ಮುರಿಲಿಕ್ಕಾಗಲ್ಲ ಅಂದ್ರೆ 15 ಕಡ್ಡಿ ಮುರಿಲಿಕ್ಕಾಗಿದ್ಮೇಲೆ 15 ಜನ ಒಟ್ಟು ಸೇರಬೇಕು. ಯಾತಕ್ಕಿಂತ ತಪ್ಪು ಮಾಡ್ತೀರಿ ಅಂತ 15 ಜನ ಕೇಳಿದ್ರೆ 15 ಜನ ಮಕ್ಕಳನ್ನ ಹಿಂದೆ ಕೂಡ್ಸಕ್ಕಾಗೋದಿಲ್ಲ. ಇದನ್ನ ನಾವು ಎಚ್ಚೆತ್ಕೊಳ್ಬೇಕಾಗತ್ತೆ ಮನೆಯಲ್ಲಿರ್ತಕ್ಕಂಥವ್ರು. ಯಾಕೆಂದ್ರೆ ಪಾಪ ಶಾಲೆಯಲ್ಲಿ ಪಾಠ ಹೇಳ್ತಕ್ಕಂಥ ಗುರುಗಳು ಅಂದಮೇಲೆ ಅವ್ರು ಉನ್ನತ ಸ್ಥಿತಿಯಲ್ಲಿ ಇರ್ತಾರೆ. ಅವ್ರಿಗೆ ಇದು ಅರ್ಥವಾಗೋದಿಲ್ಲ, ಇದರ ಅರಿವು ಅವ್ರಿಗೆ ಇರೋದಿಲ್ಲ. ಪ್ರಾಜೆಕ್ಟ್ ವರ್ಕ್ ಮಾತ್ರನೇ ಅವ್ರ ಗಮನದಲ್ಲಿರುತ್ತೆ. ಯೋಚನೆ ಮಾಡಿ. ಗುರುಜಿ, ಈಗ ಪಂಚಾಂಗ ಶ್ರವಣ ಮಾಡೋಣವಾ? ಖಂಡಿತಮ್ಮ. ಓಂ ಗಂಧದ್ವಾರಾಂಧರಾದರ್ಶ ನಿತ್ಯಪುಷ್ಟಾಂಗರೀಷಿಣೀಂ ಈಶ್ವರೀಂ ಸರ್ವದಾನಾಂತ್ವಾಮಿಹೋಪತ್ವಯೇ ಶ್ರೀಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.
ಓಂ ನಮಃ ಶಿವಾಯ. ಶ್ರೀ ಜಯನಾಮ ಸಂವತ್ಸರೇ ದಕ್ಷಿಣಾಯನೆ ಹೇಮಂತ ಋತು ಮಾರ್ಗಶಿರ ಮಾಸ ಶುಕ್ಲ ಕೃಷ್ಣ ಪಕ್ಷ 19/12/2014 ಶುಕ್ರವಾರ, ದ್ವಾದಶಿ ವಿಶಾಖ ನಕ್ಷತ್ರ. ಇವತ್ತು ಮಹಾಪ್ರದೋಷ ಇದೆ. ಮಹಾಪ್ರದೋಷ ಅಂದರೆ ಶಿವನಿಗೆ ವಿಶೇಷವಾಗಿರತಕ್ಕಂಥ ದಿನ. ಶಿವನಿಗೆ ವಿಶೇಷವಾಗಿರತಕ್ಕಂಥದ್ದು ಮಹಾಪ್ರದೋಷದಲ್ಲಿ ಶಿವನ ದರ್ಶನ ಮಾಡತಕ್ಕಂಥದ್ದು, ಸಾಂಬ ಸದಾಶಿವನಿಗೆ ನಡೀತಕ್ಕಂತಹ ರುದ್ರಾಭಿಷೇಕವನ್ನು ತದೇಕ ಚಿತ್ತದಿಂದ ನೋಡಿ ಓಂ ನಮಃ ಶಿವಾಯ ಅಂತಕ್ಕಂಥ ಶಿವಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡತಕ್ಕಂತಹ ದಿನ. ಮಹಾಪ್ರದೋಷ, ಮಾಸ ಶಿವರಾತ್ರಿ, ಶಿವರಾತ್ರಿ ಇದೆಲ್ಲವೂ ಸಹಿತ ಶಿವನಿಗೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಮತ್ತು ಬಹಳ ಪ್ರಶಸ್ತವಾದಂತಹ ದಿನಗಳು ಸಹಿತ. ಇಂತಹ ದಿನಗಳಲ್ಲಿ ಶಿವನ ಆರಾಧನೆ ಬಹಳ ಪ್ರಮುಖವಾಗಿ ವಿಶೇಷವಾದ ಸಾಕಷ್ಟು ಭಕ್ತಿ ಭಾವದಿಂದ ಮಾಡಿದಾಗ ಇಷ್ಟಾರ್ಥಗಳು ಶೀಘ್ರವಾಗಿ ಕಾರ್ಯಸಿದ್ಧಿಯಾಗುತ್ತೆ. ನಕ್ಷತ್ರಚಾರ ಪ್ರಕಾರ ಜನ್ಮ ನಕ್ಷತ್ರಗಳಲ್ಲಿರ್ತಕ್ಕಂತಹ ದೋಷಗಳನ್ನು ದೂರ ಮಾಡ್ಕೋಬೇಕಾದ್ರೂ ಪ್ರದೋಷ ಕಾಲದಲ್ಲಿ ಶಿವನ ದರ್ಶನ ಮಾಡ್ತಾ ಈ ಸಮಯದಲ್ಲಿ ಶನೇಶ್ವರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಏನಾರು ದೋಷಗಳಿದ್ರೂ ಖಂಡಿತ ದೋಷಗಳಿಗೆ ಸೂಕ್ತವಾದಂಥ ಶೀಘ್ರವಾಗಿ ಮುಕ್ತಿ ಸಿಗುತ್ತೆ. ಅಂತಹ ವಿಶೇಷವಾದಂಥ ದಿನ ಮಹಾಪ್ರದೋಷ ಇವತ್ತಿನ ದಿವಸ. ಇನ್ನು ದರ್ಪಣಾಂಜನ ದರ್ಶನ ಮಾಡಿ ರಾಶಿಫಲದತ್ತ ಗಮನ ಹರಿಸೋಣ. ಓಂ ಭಗವತೇ ನಮಃ. ಶ್ರೀರಾಜರಾಜೇಶ್ವರೀ ನಮಃ. ಶ್ರೀಮದ್ಮಹಾಲಲಿತಾಂಬಾಲಾ ತ್ರಿಪುರಸುಂದರೀ ನಮಃ. ಶ್ರೀಚಕ್ರಸಂಚಾರಿಣೀ ನಮಃ. ಶ್ರೀ ಸಾಮ್ರಾಜ್ಯದಾಯಿನೀ ನಮಃ. ಲಲಿತಕಲಾಯೈ ನಮಃ. ಶ್ರೀಮಂಬಾಯ ನಮಃ. ಜಗದಂಬಾಯ ನಮಃ. ಲಲಿತಾಂಬಾಲಾ ತ್ರಿಪುರಸುಂದರೀ ಶ್ರೀಚಕ್ರೇಶ್ವರೀ ಶ್ರೀಮತ್ಸಿಂಹಾಸನೇಶ್ವರೀ ನಮಃ. ಮನೋಜವಂ ಮಾರುತದಲ್ಲಿ ವೇಗಂ ಜತೇಂದ್ರಿಯಂ ಬುದ್ಧಿಮತಾಮರ್ಷಂ ವಾತಾತ್ಮಜಂ ವಾನರೋಧಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಭಗವತಿ ಶ್ರೀರಾಜರಾಜೇಶ್ವರೀ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೇ ಮೃತೇಶಾಯ ಸರ್ವಾಯ ಮಹಾದೇವಾಯ ನಮಃ. ಇನ್ನು ರಾಶಿಫಲಗಳನ್ನು ಗಮನಿಸ್ತಾ ಆದಿತ್ಯಾದಿ ನವಗ್ರಹನ್ನ ಪ್ರಾರ್ಥನೆ ಮಾಡ್ತಾ ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ರಾಶಿಫಲದಲ್ಲಿ ಮೇಷರಾಶಿಯವರಿಗೆ ಸಾಕಷ್ಟು ಕೆಲಸ ಕಾರ್ಯಗಳು ಸಿದ್ಧಿಯಾಗಿ ಮನಸ್ಸಿಗೆ ನೆಮ್ಮದಿಯಿಂದ ಇದ್ದು ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಳ್ತಕ್ಕಂಥ ದಿನ. ಇವತ್ತು ನೀವು ಮಾಡಬೇಕಾಗಿರತಕ್ಕಂಥ ಕೆಲಸಗಳಲ್ಲಿ ಅಧಿಕವಾದಂತಹ ಲಾಭವನ್ನು ಸಂಪಾದಿಸ್ಕೋಬೇಕಾದ್ರೆ ಅಥವಾ ನಿಮ್ಮ ನಿತ್ಯ ಕರ್ಮಾನುಷ್ಠಾನವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ನೀವು ಮಾಡಿ ಇವತ್ತು ತುಳಸಿಯ ಒಂದು ಉದ್ಧರಣೆ ತೀರ್ಥವನ್ನು ತೆಗೆದುಕೊಂಡು ನಂತರ ಆಚೆ ಹೊರಡೋದ್ರಿಂದ ಸಾಕಷ್ಟು ಲಾಭವನ್ನು ಕಾಣಬಹುದು, ಮನಸ್ಸಿಗೆ ಶಾಂತಿಯನ್ನು ತಂದುಕೊಳ್ಬಹುದು. ಆದರೆ ದುರ್ಗಾ ಪ್ರಾರ್ಥನೆ ಇವತ್ತಿನ ದಿವಸ ನೀವು ಮಾಡೋದ್ರಿಂದ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಎಂತಹ ಸಂಕಷ್ಟಗಳಿದ್ರೂ ಸಂಕಷ್ಟಗಳಿಂದ ದೂರ ಮಾಡಿಕೊಂಡು ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡೋದಕ್ಕೂ ಸಹಿತ ಸಾಕಷ್ಟು ಕಾರ್ಯಸಿದ್ಧಿ ಆಗುತ್ತೆ. ದುರ್ಗಾ ಪ್ರಾರ್ಥನೆ ಇವತ್ತಿನ ದಿವಸ ಮಾಡತಕ್ಕಂಥದ್ದು ಮತ್ತು ಸಾಧ್ಯವಾದಷ್ಟು ನಿಮ್ಮ ಮನೆದೇವರ ಅನುಷ್ಠಾನವನ್ನು ಮಾಡಿ ನಂತರ ನಿಮ್ಮ ಕೆಲಸ ಕಾರ್ಯಗಳಿಗಾಗಿ ಆಚೆ ತೆರಳತಕ್ಕಂಥದ್ದು ಮಾಡೋದ್ರಿಂದ ಸಾಕಷ್ಟು ಲಾಭ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ದೂರಭಾರ ಪ್ರಯಾಣ ಬೆಳೆಸ್ತಕ್ಕಂಥದ್ದು ಸಮಂಜಸವಲ್ಲ. ಪ್ರಯಾಣದ ವೇಳೆ ಬಹಳ ಜೋಪಾನ ಬೇಕು. ಹಾಗೆ ನೀವೇ ರಸ್ತೆಯಲ್ಲಿ ಗಾಡಿ ಓಡಿಸುವಾಗ ಸ್ವಲ್ಪ ಮಟ್ಟಿಗೆ ನಿಧಾನಕ್ಕೆ ನಿಮ್ಮ ಮನಸ್ಸು, ನೀವು ಓಡಿಸುವಂತಹ ಗಾಡಿ ಚಲಿಸುವಂಥ ಗಾಡಿ ಕಾಲ ಸ್ವಲ್ಪ ಜೋಪಾನ ನಿಧಾನ ಇರಲಿ. ಸಾಧ್ಯವಾದಷ್ಟು ನಿಮ್ಮ ಗಮನ ರಸ್ತೆ ಮೇಲೆ ಇರಲಿ. ಬೇರೇನೋ ಆಲೋಚನೆ ಮಾಡ್ತಾ ನೀವು ಡ್ರೈವ್ ಮಾಡ್ತಕ್ಕಂಥದ್ದು ನಿಮಗೂ ತೊಂದರೆ ಆಗಿ ಪಕ್ಕದಲ್ಲಿರ್ತಕ್ಕಂಥವ್ರಿಗೂ ತೊಂದರೆ ಆಗುವಂಥ ಸಾಂದ್ರತೆಗಳು ಸಾಕಷ್ಟಿದೆ. ವೃಷಭ ರಾಶಿಯವರು ನೀವು ಕೈಗೊಳ್ಳತಕ್ಕಂತಹ ಯಾವುದೇ ಕೆಲಸ ಕಾರ್ಯಗಳಾದರೂ ಸಹಿತ ಇವತ್ತು ಅಷ್ಟೊಂದು ಪ್ರಗತಿ ಕಾಣತಕ್ಕಂಥದ್ದು ಸ್ವಲ್ಪ ಕಡಿಮೆನೆ. ಆದರೆ ಚಂದ್ರ ಚೆನ್ನಾಗಿರೋದ್ರಿಂದ ಮನಸ್ಸನ್ನು ಶಾಂತಿಯಾಗಿಟ್ಕೊಂಡು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಕಾಣಬಹುದು. ಆದರೂ ನೀವು ಮಾಡಬೇಕಾದ್ದು ಚಂದ್ರಶೇಖರನ ಪ್ರಾರ್ಥನೆ ಮಾಡಿ. ಚಂದ್ರಶೇಖರನ ಆಲಯಕ್ಕೆ ಹೋಗಿ ಬರ್ತಕ್ಕಂಥದ್ದು ಅಂದರೆ ಶಿವಾಲಯಕ್ಕೆ ಹೋಗಿ ಬರ್ತಕ್ಕಂಥದ್ದು, ಶಿವನ ದರ್ಶನ ಮಾಡ್ತಕ್ಕಂಥದ್ದು, ಶಿವ ಸಾನ್ನಿಧ್ಯದಲ್ಲಿ ಓಂ ನಮಃ ಶಿವಾಯ ಅಂತಕ್ಕಂಥ ಮಂತ್ರವನ್ನು ಪಠನೆ ಮಾಡೋದ್ರಿಂದ ಖಂಡಿತ ಸಾಕಷ್ಟು ಕಾರ್ಯಸಿದ್ಧಿ ಆಗುತ್ತೆ, ಒಳ್ಳೆ ಫಲವನ್ನು ನೋಡಬಹುದು. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಮಿಥುನ ರಾಶಿಯವರಿಗೆ ಅಂದುಕೊಂಡಂತಹ ಕೆಲಸಗಳನ್ನು ಸಿದ್ಧಿಸ್ಕೊಳ್ತಾ ಕೈಂಕರ್ಯದಲ್ಲಿ ಯಾವುದೇ ತರಹ ಲೋಪವು ಬಾರದಿರ, ಸಣ್ಣದಾದಂಥ ಸಮಸ್ಯೆಗಳನ್ನು ಸಹಿತ ಹೆದರಿಸ್ಕೊಳ್ದಿರ, ಯಾವುದೇ ಒಂದು ಸಮಸ್ಯೆ ಬಂದರೂ ಅದನ್ನು ಹೆದರಿಸಿ ಅದರಿಂದ ನಾವು ನೆಮ್ಮದಿ ಕಾಣಬಹುದು, ನೆಮ್ಮದಿಯಾಗಿರಬಹುದು ಅಂತಕ್ಕಂಥದರ ಒಂದು ಮೂಲಾರ್ಥದಿಂದ
ಇವತ್ತು ನಿಮ್ಮ ಕೆಲಸಗಳನ್ನು ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ಜೊತೆಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಜನ್ಮ ನಕ್ಷತ್ರಚಾರ ಪ್ರಕಾರ ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ 4 ತನಕ, ಮಧ್ಯಾಹ್ನ 2 ಗಂಟೆಯಿಂದ ಮಿಥುನ ರಾಶಿಯವರು 4 ಒಳಭಾಗದಲ್ಲಿ ಏನಾದ್ರು ಒಂದಿಷ್ಟು ತಿನ್ನುವಂತಹ ಪದಾರ್ಥಗಳನ್ನು ಸಣ್ಣ ಪುಟ್ಟ ಮಕ್ಕಳಿಗೆ ಕೊಟ್ಟು ನೀವು ತೃಪ್ತಿಪಡಿಸಿದ್ರೆ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಮಕ್ಕಳಿಗೆ ಏನಾದ್ರು ಪದಾರ್ಥಗಳನ್ನು ತಿನ್ನಲಿಕ್ಕೆ ಕೊಡಿ. ಗೋಧಿಯಿಂದ ಆಗಿರ್ಬೋದು, ಬಿಸ್ಕೆಟ್ಸ್ ಆಗಿರ್ಬೋದು, ಬ್ರೆಡ್ ಆಗಿರ್ಬೋದು. ಇಂತಹ ಪದಾರ್ಥಗಳನ್ನು ಮಕ್ಕಳಿಗೆ ಕೊಡೋದ್ರಿಂದ ಕೆಲವು ದೋಷಗಳ ಮುಕ್ತರಾಗ್ತೀರಿ, ನೆಮ್ಮದಿ ತರಬಹುದು. ಹಾಗೆ ತಾವು ಮಾಡ್ತಕ್ಕಂತಹ ಉದ್ಯೋಗ ಮಾಡೋ ಕಡೆ ನಿಮ್ಮ ಆತ್ಮೀಯರು, ಸ್ನೇಹಿತರು ಯಾರೂ ಮಾಡೋ ತಪ್ಪಿಗೆ ನೀವು ತಲೆ ಬಗ್ಗಿಸ್ಬೇಕಾಗತ್ತೆ, ತಲೆ ಕೊಡಬೇಕಾಗತ್ತೆ. ಸಾಧ್ಯವಾದಷ್ಟು ಎಚ್ಚರಿಕೆ ಇರಲಿ ಮತ್ತು ಸಾಧ್ಯವಾದಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ನಡೆಸುವಂಥ ಕೆಲಸಕ್ಕೆ ಜಯ ಇರುತ್ತೆ. ಒಳ್ಳೆಯದಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ನೀವು ಮಾಡ್ತಕ್ಕಂಥ ಕೆಲಸಗಳು ತೃಪ್ತಿಕರವಾಗಿಲ್ದಿರ, ನಿಮಗೆ ಗೊತ್ತಿರುತ್ತೆ ಇವತ್ತು ನಮ್ಮ ಕೆಲಸದಲ್ಲಿ ಸಮಂಜಸವಾಗಿಲ್ಲ, ನೆಮ್ಮದಿ ಇಲ್ಲ, ನಾವು ಹೋಗ್ತಕ್ಕಂಥ ದಾರಿ ಸರಿ ಇಲ್ಲ ಅಂಥೇಳಿ ನಿಮಗೆ ನೀವೇ ಅಂದುಕೊಂಡಿರಬಹುದು. ಆದರೆ ಯಾವುದ್ರ ಬಗ್ಗೆ ನೀವು ಭಯದ ವಾತಾವರಣ ನಿಮಗಿರುತ್ತೋ, ಯಾವ ಕೆಲಸವನ್ನು ಮಾಡಲಿಕ್ಕಾಗಿ ಅಂಜಿಕೆಯಿಂದ ಅಂಜುತ್ತಾ ಇರ್ತೀರೋ ಅಂತಹದ್ದನ್ನು ಕೈಬಿಟ್ಟು ಅದರಲ್ಲೇ ನೀವು ಜಯಗಳಿಸುವಂಥ ಒಂದು ವಿಶೇಷವಾದಂಥ ದಿನವೂ ಹೌದು. ಹಾಗೆ ತುಂಬ ದಿನಗಳ ಹಿಂದೆ ನೋಡಿರ್ತಕ್ಕಂಥವ್ರನ್ನ ಪುನಃ ಇವತ್ತು ನೋಡಬೇಕು, ಇವತ್ತು ಅಂಥವ್ರ ದರ್ಶನ ಮಾಡಬೇಕು, ಅಥವಾ ನಿಮ್ಮ ಆತ್ಮೀಯರು ನಿಮ್ಮ ಬೇಕಾದಂಥವ್ರನ್ನ ಮಾತಾಡ್ಸ್ಕೊಂಡು ಬರಬೇಕು ಅಂತ ಅಂದುಕೊಳ್ತಕ್ಕಂಥ ಒಂದು ಒಳ್ಳೆಯ ಮನಸ್ಥಿತಿ ಇವತ್ತಾಗಿರುತ್ತೆ. ಇವತ್ತು ನಿಮ್ಮ ಜಾತಕದಲ್ಲಿ ಗುರು ಮತ್ತು ಚಂದ್ರ ಇರತಕ್ಕಂಥದ್ದು ಬಹಳ ವಿಶೇಷ. ಅದಕ್ಕಾಗಿ ಬಿಲ್ವಪತ್ರೆಯಿಂದ ಶಿವನ ಅರ್ಪಣೆ ಮಾಡಿ ಶಿವನಿಗೆ ಓಂ ನಮಃ ಶಿವ ಅಂತಕ್ಕಂತಹ ಮಂತ್ರವನ್ನು, ಶಿವ ಮಂತ್ರವನ್ನು ಹೇಳಿಕೊಂಡು ಬಿಲ್ವಪತ್ರೆ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಕೂಡಿ ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ಳಿ. ಒಳ್ಳೆಯದಾಗಿ. ನಮ್ಮ ಈ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಹೆಚ್ಚೆಚ್ಚು ಕರೆಗಳನ್ನ ಸ್ವೀಕರಿಸ್ತೀವಿ. ಯಾಕಂದ್ರೆ ಶ್ರೀನಿಧಿ ಪಬ್ಲಿಕೇಶನ್ಸ್ ರವರು ಅವರಿಗೆ 2015 ವರ್ಷ ಭವಿಷ್ಯ ಪುಸ್ತಕವನ್ನ ನೀಡಲಿದ್ದಾರೆ. ಎಲ್ರಿಗೂ ಅಲ್ಲ, ಒಂದು ದಿನಕ್ಕೆ ಒಬ್ರಿಗೆ ನಾವು ನೀಡಲಾಗತ್ತೆ. ಅದನ್ನ ಗುರೂಜಿಯವರೇ ಆಯ್ಕೆ ಮಾಡ್ತಾರಲ್ವಾ. ಹಾಗಾಗಿ ತಡ ಮಾಡೋದು ಬೇಡ, ಬನ್ನಿ ಪ್ರಾರಂಭ ಮಾಡೇ ಬಿಡೋಣ ಸ್ವರ ಜ್ಯೋತಿಷ್ಯ ವಿಭಾಗವನ್ನ. ಮೊದಲನೇ ಕರೆ ಮಾಡಿ ಕಾಯ್ತಿರೋರು ಯಾರು, ಬನ್ನಿ ಕೇಳೋಣ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಯಾರು ಮಾತಾಡ್ತಿರೋದು? ಮೇಡಮ್, ನಾವು ಸುಬ್ಬೇಗೌಡರು ಅಂತ ದೊಡ್ಡಬಳ್ಳಾಪುರದಿಂದ. ಆಹಾ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಮೇಡಮ್, ನಮ್ಮ ಬಗ್ಗೆ ಮತ್ತೆ ನಮ್ಮ ಮಗಳ ಬಗ್ಗೆ ಕೇಳ್ಬೇಕಿತ್ತು. ನಮ್ಮ ಮಗಳು ಕಾಲೇಜಿಗೆ ಹೋಗ್ಬಿಟ್ಟಿದ್ದಾಳೆ. ಹೌದಾ? ಗುರೂಜಿ ಇದ್ದಾರೆ, ಮಾತಾಡಿಪ್ಪ. ಹಾ, ನಮಸ್ತೆ ಗುರುಜಿ. ನಮಸ್ತೆ, ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀವಿ ಗುರುಜಿ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಪ್ಪ. ಹಾ, ಕೋಟಿ ಕೋಟಿ ನಮಸ್ಕಾರಗಳು. ನಾವು ನಾಯಂಡಳ್ಳಿಗೆ ಬಂದಿದ್ವಿ, ಸಿನೇಶ್ವರಿ ಆಗಕ್ಕೆ ಬಂದಿದ್ರಾ? ಹಾ, ಬಂದಿದ್ವಿ ಗುರುಜಿ. ಸಿಕ್ಕಾಪಟ್ಟೆ ಜನ. ಎಲ್ಲೂ ನೋಡ್ಲಿಲ್ಲ ಗುರುಜಿ. ನಮ್ಮ ಜೀವನದಲ್ಲಿ ಇನ್ನೇನು ನೋಡ್ತೀವೋ ಇಲ್ಲ ಅಂತ ಹೇಳುತ್ತೆ. ನಿಮ್ಮ ಯಾಗಕ್ಕೆ ಬಂದಾಗ, ನಿಮ್ಮ ಕಾರ್ಯಕ್ರಮಕ್ಕೆ ಬಂದಾಗ್ಲೇ ಆ ಜನ ನೋಡ್ಬೇಕು. ಯಾಕೆಂದ್ರೆ ಧಾರ್ಮಿಕ ಕಾರ್ಯಗಳಲ್ಲಿ ಅಷ್ಟೊಂದ್ ಜನ ಸೇರಿರೋದು ನಾನು ಫಸ್ಟ್ ಟೈಮ್ ನೋಡಿ ದೊಡ್ಡಬಳ್ಳಾಪುರಕ್ಕೆ ಬಂದಿದ್ದಾಗ ನಿಮ್ಮನ್ನ ಲಾಸ್ಟ್ ಟೈಮ್ ಬಂದು ಒಂದ್ಸರಿ ಇದ್ ಮಾಡ್ದೆ. ಬಹಳ ಚೆನ್ನಾಗಿತ್ತು. ನಿಮ್ಮ ಧಾರ್ಮಿಕ ಕಾರ್ಯಗಳಲ್ಲಿ ಸುಮಾರು ಎಷ್ಟು ಕೋಟಿ ಜನ ನಿಮ್ಮನ್ನ ನೋಡಿ ಇದನ್ನ ನೋಡಿ ನಿಮ್ಮ ಸಲಹೆ ತಗೊಂಡು ಎಷ್ಟು ಜನ ಆನಂದ ಪಡ್ತಾರೆ, ಎಷ್ಟು ಜನ ಬದುಕಲ್ಲಿ ಒಂದು ಇದನ್ನ ಕಾಣ್ತಾರೆ ಅನ್ನೋದು ನಮ್ಗೆ ಬಹಳ ಸಂತೋಷ ಆಗ್ತಾ ಇದೆ ಗುರುಜಿ. ತಾಯಿ ಆಶೀರ್ವಾದ, ಅವಳು ಕೊಟ್ಟಂತಹ ಈ ಸ್ಥಾನ, ಇದರಿಂದ 10 ಜನಕ್ಕೆ ಬೆಳಕಾಗಬೇಕು. ಯಾಕಂದ್ರೆ ಇಂಥ ಒಂದು ವೇದಿಕೆ ಎಲ್ಲರೂ ಸಿಗೋದಿಲ್ಲ. ಯಾಕಂದ್ರೆ ಎಷ್ಟೋ ಜನ ಮೂಢ ಇದ್ರಲ್ಲಿ ಇರ್ತಾರೆ, ಆಮೇಲೆ ದುರಂಕಾರ ಪಡ್ತಾ ಇರ್ತಾರೆ. ಇದೆಲ್ಲ ನಿಮ್ಮಿಂದ ನೋಡಿ ಎಷ್ಟು ಜನ ಸಂತೋಷ, ಎಷ್ಟು ಜನ ಬದುಕು ದಾರಿ ದೀಪ ಆಗ್ತೀರ ಅಂತ ನಮ್ಗೆ ಬಹಳ ಸಂತೋಷ ಆಗ್ತಾ ಇದೆ. ತಾವು ದೊಡ್ಡಬಳ್ಳಾಪುರದಲ್ಲಿ ವಾಸ ಮಾಡ್ತಾ ಇದ್ದೀರಾ? ನಾವು ಬಾಶೆಟ್ಟಹಳ್ಳಿ ಗುರುಜಿ. ಬಾಶೆಟ್ಟಹಳ್ಳಿ ಎಲ್ಲಿ? ದೊಡ್ಡಬಳ್ಳಾಪುರ ಬಿಟ್ಟು ಮುಂದೆ ಹೋಗ್ಬೇಕಾ ಅಥವಾ ಇನ್ನು ಹಿಂದೆರಾ? ನೀವು ಬೆಂಗಳೂರು ಕಡೆಯಿಂದ ಬಂದ್ರೆ ಬಾಶೆಟ್ಟಹಳ್ಳಿ ಫಸ್ಟ್ ರಿಲಿಗೇಟ್ ಫ್ಯಾಕ್ಟ್ರಿ ಏರಿಯಾ. ಅಲ್ಲಿ ಬಂದು ಜಿಂಕೆ ಬಚ್ಚಳ್ಳಿ ಅಂತೆಲ್ಲ ಬರುತ್ತಲ್ಲ. ಒಳ್ಳೇದಾಗ್ಲಿ, ಹೇಳಿಪ್ಪ ಗುರುಜಿ. ನಮ್ಮ ಮಗಳದು ಸ್ವಲ್ಪ ಏನೋ ಇದು, ಆಮೇಲೆ ನನ್ನ ಇದ್ರಲ್ಲಿ ಏನೋ ಸ್ವಲ್ಪ ಅಂಜಿಕೆ, ಒಂಥರ ಏನ್ ಮಾಡ್ಬೇಕು ಏನ್ ಮಾಡೋದು ಅಂತೇಳಿ ಬಹಳ ಬಡತನದಿಂದ ಬಂದ್ವಿ ನಾವು. ಏನ್ ಕೆಲಸ ಮಾಡಕ್ ಹೋದ್ರು ಸ್ವಲ್ಪ ಏನೋ ಒಂಥರ ಹಿಂಜರಿಕೆ. ಇಲ್ಲ, ಈ ಸಮಸ್ಯೆ ನಿಮಗೆ ನಾಳೆ ಯುಗಾದಿ ಕಳೆಯ ತನಕ ಹೀಗೆ ಇರುತ್ತೆ. ಹೌದಾ ಗುರುಜಿ? ಬರ್ತಕ್ಕಂತಹ ಯುಗಾದಿ ಹಬ್ಬ ಆದ ನಂತರ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆ ಇದೆ. ಹೌದಾ ಗುರುಜಿ? ನೀವು ಬಾಲ್ಯದಿಂದ ಏನ್ ಕಷ್ಟ ಸುಖ ನೋಡ್ಕೊಂಡ್ ಬಂದಿದ್ರೋ, ಇಲ್ಲಿವರೆಗೂ ಯಾವ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರೋ, ಇದೆಲ್ಲಕ್ಕೂ ಒಂದು ಮುಕ್ತಿ ಸಿಗೋ ಕಾಲ ಮೇ ತಿಂಗಳಲ್ಲಿ ಸಿಗುತ್ತೆ ನಿಮಗೆ. ಹೌದಾ ಗುರುಜಿ? ಬಹುಶಃ ಯುಗಾದಿ ಕಳೀತಿದ್ದಾಗಲೇ ನಿಮಗೆ ಸಾಕಷ್ಟು ಬದಲಾವಣೆಗಳನ್ನು ನೋಡ್ತೀರಿ. ಅದರಿಂದ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ನೀವು ಇರ್ತಕ್ಕಂತಹ ಮಾರ್ಗದಲ್ಲೇ ಮತ್ತಷ್ಟು ಸಾಧ್ಯವಾದಷ್ಟು ಈ ಆಧ್ಯಾತ್ಮಿಕ ಧಾರ್ಮಿಕದ ಬಗ್ಗೆ ನಿಮ್ಗೊಂದು ಒಳ್ಳೆ ಅರಿವಿದೆ, ಜೊತೆಗೆ ಅದ್ರ ಬಗ್ಗೆ ಸಾಕಷ್ಟು ತಿಳ್ಕೊಂಡಿದ್ದೀರಿ. ಹೌದು ಗುರುಜಿ. ಅದರಿಂದ ಇನ್ನಷ್ಟು ಜನಕ್ಕೆ ಬೆಳಕಾಗೋ ತರಹ ನಿಮ್ಮ ಜೀವನ ಇರಲಿ. ಹೌದು ಗುರುಜಿ. ಮಗಳು ಡಿಗ್ರಿ ಓದ್ತಾ ಇದ್ದಾಳೆ, ಮಗ SSLC. ಮಗ ಪರವಾಗಿಲ್ಲ, ಮಗಳದ ಸ್ವಲ್ಪ ಏನೋ ಒಂಥರ ಚಂಡಿ,
ಮೇಘನಾ ಅಂತ ಹೆಸರು. ಅದೇ ನಾನು ಡ್ಯೂಟಿ ಬಂದ್ಬಿಟ್ಟಿದೀನಿ. ಮಗಳು ಮನೇಲಿ ಇದ್ಲು. ಇರ್ಲಿ. ಅದೇ ನೆಕ್ಸ್ಟ್ ಟೈಮ್ ನಾವು ಸುಮಾರು ಒಂದು 5 ವರ್ಷದಿಂದ ಕಾಲ್ ಮಾಡ್ತಾ ಇದ್ವಿ ನೋಡಿ ಗುರುಜಿ. ಬೆಳಗ್ಗೆ 8 ಗಂಟೆಗೆ ಸ್ಟಾರ್ಟ್ ಆದ್ರೆ 9:30ವರೆಗೂ ಎದ್ದೋತಿಲ್ಲ. ನಮ್ಮ ಶ್ರೀಮತಿ ಅವರು ಬಹಳ ಶ್ರಮ ವಹಿಸಿ ನಿಮ್ಮ ಇದನ್ನ ಸಖತ್ ಇದ್ ಮಾಡ್ತಾರೆ, ಏನ್ ಹೇಳ್ರಿ, ಫಾಲೋ ಅಪ್ ಮಾಡ್ತಾರೆ. ಹಂಗಾಗಿ ನಾವು ಬಹಳ ನಂಬಿದೀವಿ. ಏನೋ ದೇವ್ರಿದಾನೆ ಅಂತ ಒಂದು ಇದನ್ನ ನಿಮ್ಮ ಆಶೀರ್ವಾದ ನಮ್ಮ ತಲೆ ಮೇಲೆ ಇದ್ರೆ ಖಂಡಿತ ಒಳ್ಳೇದಾಗತ್ತೆ. ಚಿಂತೆ ಮಾಡಬೇಡಿ. ನಿಮ್ಮ ನಂಬಿಕೆ ನೋಡಿ, ನಾವು ಯಾವುದನ್ನೇ ಆದ್ರೂ ಸಹಿತ ನಂಬಿಕೆ ಬಹಳ ಮುಖ್ಯ. ನಾವು ನಂಬಿದಾಗಷ್ಟೇ ಎಲ್ಲವೂ ಸಹಿತ ಕಾರ್ಯಸಿದ್ಧಿ ಆಗುವಂಥದ್ದು. ಒಳ್ಳೇದಾಗತ್ತೆ, ಚಿಂತೆ ಮಾಡಬೇಡಿ. ನಿಮ್ಮ ಸ್ವರತರಂಗದಲ್ಲಿ ಬರ್ತಕ್ಕಂತಹ ಯುಗದಿಂದ ಆಚೆಗೆ ಖಂಡಿತ ಸಾಕಷ್ಟು ಲಾಭ ಇದೆ. ನಿಮ್ಮ ಶ್ರಮಕ್ಕೆ ಸೂಕ್ತ ಪರಿಹಾರನೂ ಇದೆ, ಪ್ರತಿಫಲನೂ ಸಿಗುತ್ತೆ. ನೀವು ನಂಬಿರ್ತಕ್ಕಂತಹ ನಿಮ್ಮ ಮನೆದೇವರನ್ನ ಪ್ರಾರ್ಥನೆ ಮಾಡಿ ಸಾಕು, ಖಂಡಿತ ಕೆಲಸ ಆಗುತ್ತೆ. ಒಳ್ಳೇದಾಗ್ಲಿ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಮತ್ತೊಂದು ಕರೆಯನ್ನೀಗ ಸ್ವೀಕರಿಸೋಣವಾ? ಹಲೋ ಹಲೋ ಹಲೋ, ನಮಸ್ತೆ. ಟಿವಿ ನೋಡ್ತಾ ಇದ್ದೀರಾ? ಇಲ್ಲ ಇಲ್ಲ ಮೇಡಮ್. ದಿವ್ಯಾಕ ನಮಸ್ಕಾರ. ನಮಸ್ತೆ, ಯಾರು ಮಾತಾಡ್ತಿರೋದು? ನಾನು ಶೋಭಾ ಅಂತ ಹೊಳಲ್ಕೆರೆಯಿಂದ. ಮೇಡಮ್ ನೀವು ಬಂದಿದ್ರಲ್ಲ ಅಕ್ಕ ದಿವ್ಯಾಕ ನಮ್ಮ ಹೊಳಲ್ಕೆರೆಗೆ? ಹೊಳಲ್ಕೆರೆಗೆ ಬಂದಿದ್ದೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಶೋಭಾ ಅವರೇ? ಚೆನ್ನಾಗಿದ್ದೀವಿ ದಿವ್ಯಾಕ. ನೀವು ಒಂದ್ಸಲ ಬನ್ನಿ ಗುರುಗಳು ಸ್ವಾಮಿ ಜೊತೆಗೆ, ಬಹಳ ಚೆನ್ನಾಗೈತೆ ನಮ್ಮೂರ್ ಗಣಪತಿ. ಹೌದಾ? ಖಂಡಿತವಾಗ್ಲೂ ಮತ್ತೊಮ್ಮೆ ಬರ್ತೀವಿ. ಹೇಳಿ ಶೋಭಾ ಅವರೇ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಬಗ್ಗೆನೇ ಕೇಳ್ಬೇಕಾಯ್ತು ದಿವ್ಯಾಕ. ಗುರುಜಿ ಇದ್ದಾರೆ, ಮಾತಾಡಿಮ್ಮ. ಹಲೋ ಹಲೋ, ಕೋಟಿ ಕೋಟಿ ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ ತಾಯಿ, ಚೆನ್ನಾಗಿದ್ದೀರಮ್ಮ? ಸ್ವಾಮೀಜಿ ಚೆನ್ನಾಗದಿ. ಹೇಳಮ್ಮ. ಗುರುಜಿ, ನಾನ್ ಬಹಳ ಸಾಲದಿಂದ ಬಹಳ ಒದ್ದಾಡ್ತಾ ಇದೀನಿ ಸ್ವಾಮೀಜಿ. ಬಹಳ ಕೊಟ್ಟಿರೋದು ಯಾರು ಬರ್ತಾನೆ ಇಲ್ಲ. ಒಂದು NGO ಮಾಡಿದ್ರು, ನಂಬಿಸಿ ನಮ್ ಫ್ರೆಂಡ್ ಆಗಿದ್ವಿ ಸ್ವಾಮೀಜಿ 18 ವರ್ಷ. ಅವ್ರು ಈಗ NGO ಮಾಡ್ತೀವಿ ಅಂತ ಇದಾರೆ ಸ್ವಾಮೀಜಿ. ತಗಂತ ಬರ್ತಾ ಇರ್ತಾರೆ, ಅವ್ರು ಬರ್ತಾನೆ ಇಲ್ಲ, ಸೈನ್ ಮಾಡಕ್ಕೆ ಬರ್ತಿಲ್ಲ ಸ್ವಾಮೀಜಿ. ಇಸ್ಕೊಂಡ ನಾನು ಬಹಳ ನಂಬಿಡ್ತೀವಿ ಸ್ವಾಮೀಜಿ, ಬೇಗ ನಂಬಿಡ್ತೀವಿ. ನಮ್ಮ ಮನೆಯವ್ರು ಹೇಳಿದ್ರು ಸ್ವಾಮೀಜಿ, ಅದ್ರ ಕಾಲಾಗೆ ನಮ್ಮ ಮನೆಯವರು ನಾವು ಬಹಳ ಜಗಳ ಸ್ವಾಮೀಜಿ. ನಮ್ಮ ಮಗ ಮಾತಾಡಲ್ಲ ಸ್ವಾಮೀಜಿ, ಮೂಕ ಮೈಸೂರಲ್ಲ. ಈಗ 11 ವರ್ಷ ಆಯ್ತು ಸ್ವಾಮಿ. ಈಗ ಮೈಸೂರಾಗಿದ್ದಾನೆ, ಅವನಿಗೆ ಈಗ 22 ವರ್ಷ ಸ್ವಾಮೀಜಿ. ಬಹಳ ಇದು ಸ್ವಾಮೀಜಿ ಸಮಸ್ಯೆ ಸ್ವಾಮೀಜಿ. ನಮಗೆ ಸಾಲದ ಒಂದು ನನಗೆ ಬಗೆಹರಿದ್ಬಿಟ್ರೆ ಏನಾರ ಮಾಡ್ಕೊಳ್ಳೋದು ಅಂದ್ರು ಆಗ್ತಿಲ್ಲ ಸ್ವಾಮೀಜಿ. ನನ್ನ ಮಗನ್ ಬಿಟ್ಟು ಬದುಕಕ್ಕೆ ಆಗಲ್ಲ ಸ್ವಾಮೀಜಿ. ಅವನಿಗೋಸ್ಕರ ನಾನು ಇದೀನಿ ಸ್ವಾಮೀಜಿ. 70,000 ಕೊಡ್ಬೇಕು, ಅವಳು ಸೈಲ್ ಹಾಕ್ಬೇಕು, ಸೈಲ್ ಹಾಕಲ್ಲ ಅಂತಾಳೆ ಸ್ವಾಮೀಜಿ. ಫ್ರೆಂಡ್ ಆಗಿದ್ವಿ ಸ್ವಾಮೀಜಿ 18 ವರ್ಷ. ಇವತ್ತು ಸೈನ್ ಮಾಡಿದ್ರೆ ಅದು ಇದು ಯಶಸ್ವಿ ಹಾಕುತ್ತೆ ಸ್ವಾಮೀಜಿ. ತಗೊಂತಾ ಇದಾರೆ ಅವ್ನು NGO ಕದೇನ್ಸಿ ತಗೊಂತೀನಿ ಅಂತಾನೆ ಅವ್ಳು ಬರ್ತಿಲ್ಲ ಸ್ವಾಮೀಜಿ. ಅಷ್ಟು ದ್ವೇಷ ಮಾಡ್ತಾ ಇದ್ದಾಳೆ. 2 ವರ್ಷದಿಂದ ನಾನು 2 ವರ್ಷದಿಂದ ಕಾಯಕ್ಕೂ ಆಗಲ್ಲ, ಬದುಕಕ್ಕೂ ಆಗಲ್ಲ ಅಂತ ಬದುಕ್ತಾ ಇದ್ದೀನಿ ಸ್ವಾಮೀಜಿ ನಾನು. ಸ್ವಾಮೀಜಿ ಗಂಡ ಹೆಂಡತಿ ಇಬ್ಬರಿಗೂ ಜಗಳ ಅಂದ್ರೆ ಜಗಳ, ಮನೆಗೆ ನಾವು ಚೆನ್ನಾಗಿದ್ವಿ ಸ್ವಾಮೀಜಿ. ಶೋಭಾ ಅವರೇ, ಲೈನ್ ನಲ್ಲಿ ಇದ್ದೀರಾಮ? ಇದ್ದಾರೆ. ಅರೆ, ಕರೆ ಬಹುಶಃ ಕಟ್ಟಾಯ್ತು ಅಂತ ಭಾವಿಸ್ತೀನಿ ಗುರುಜಿ. ಗುರುಜಿಯವರು ಪಾಪ ತುಂಬಾ ನೊಂದ್ಕೊಂಡು ಹೇಳಿದ್ರು ನೋಡಿ, ಎಷ್ಟೇ ಒಂದು ಸ್ನೇಹ ಅಂತ ಬಂದ್ರೂ ಕೂಡ ಸ್ನೇಹ ಸಂಬಂಧಗಳನ್ನ ಹಾಳು ಮಾಡೋದು ಯಾವುದು ಅಂದ್ರೆ ಹಣ ಅಲ್ವಾ ಗುರುಜಿ? ತುಂಬಾ ಬೇಜಾರು ಅನಿಸ್ತು. ಜೊತೆಗೆ ನೋಡಿ, ಮಗನಿಗೆ ಮಾತು ಬರಲ್ಲ, ಅವನಿಗೋಸ್ಕರ ನಾನು ಬದುಕಿದ್ದೀನಿ, ಇಲ್ಲ ನಾನು ನಿಜ ಪ್ರಾಣ ಕಳ್ಕೊಂಡ್ಬಿಡ್ತಿದ್ದೆ ಅಂತ ಅವ್ರು ಹೇಳಿದಾಗ ಶೋಭಾ ಅವರು ತುಂಬಾನೇ ಬೇಜಾರಾಯಿತು. ಇನ್ಫ್ಯಾಕ್ಟ್ ಅವರು ಏನು ಗುರುಜಿ ಏನಾರು ಅನುಷ್ಠಾನ ಮಾಡ್ಕೊಳ್ಬೋದಾ? ಬಹುಶಃ ಅವ್ರು TV ನೋಡ್ತಾ ಇರ್ತಾರೆ ಅಂತ ಭಾವಿಸ್ತೀನಿ. ಇಲ್ಲ, ಖಂಡಿತಮ್ಮ. ಅವರ ಸ್ವರತರಂಗ ಪ್ರಕಾರ ಸಮಸ್ಯೆಗಳ ಸೆರಮಾಲೆ ಸಾಕಷ್ಟಿದೆ. ಹಾಗೆ ಅವ್ರ ಜೊತೆ 18 ವರ್ಷ ಸ್ನೇಹವನ್ನು ಬೆಳೆಸಿ ಇಂತಹ ನೊಂದಿರ್ತಕ್ಕಂಥ ಕಾಲ, ಅಂದರೆ ಇಷ್ಟು ಕಷ್ಟದಲ್ಲಿರ್ತಕ್ಕಂತಹ ಈ ಕಾಲದಲ್ಲಿ ಅವರಿಗೆ ಕಿಂಚಿತ್ ಸಹಾಯ ಮಾಡಿದ್ರೆ ಅದು ನಿಜಕ್ಕೂ ಖಂಡಿತ ಪುಣ್ಯದ ಕೆಲಸ ಆಗುತ್ತೆ. ನೀವು ಸಮಾಜ ಉದ್ಧಾರ ಮಾಡಕ್ಕೆ ಹೋಗಿ ಸಮಾಜದಲ್ಲಿರ್ತಕ್ಕಂಥ ನೊಂದಿರ್ತಕ್ಕಂಥವ್ರ ಪರಿಹಾರ, ಅವ್ರ ಕಷ್ಟ ಪರಿಹಾರ ಮಾಡಕ್ಕೆ ಹೋಗಿ ನೀವು ಕಷ್ಟದಲ್ಲಿ ಸಿಕ್ಕಾಕೊಂಡು ಇಷ್ಟು ನೋವು ಅನುಭವಿಸ್ತಾ ಇರ್ತಕ್ಕಂಥದ್ದು ಸಮಂಜಸ ಅಲ್ಲ. ಹಾಗೆ ಯಾರೋ ಪುಣ್ಯಾತ್ಮರು NGO ಅವ್ರು ಬರ್ತಾರೆ, ಅವ್ರನ್ನ ತಗೊಳ್ತಾರೆ, ಅದಕ್ಕೊಂದು ಸೈನ್ ಹಾಕೊಡ್ಬೇಕು, ಜೊತೆಗೆ ಹೆಲ್ಪ್ ಮಾಡಿ. ಶೋಭಾ ಅವರೇ, ಹಲೋ ಹಲೋ ಶೋಭಾ ಅವ್ರೆ, ಇದೀರಾ ಲೈನ್ ನಲ್ಲಿ? ಇಷ್ಟೊತ್ತು ಏನ್ ಮಾಡ್ತಿದ್ರಿ? ಗುರುಜಿ ಇದಾರೆ, ಮಾತಾಡಿ ಮಾ. ನೀವು ಹೇಳ್ತಾ ಇದ್ರಿ ಏನ್ ಅನುಷ್ಠಾನ ಮಾಡ್ಕೊಳ್ಬೇಕು ಗುರುಜಿ ಅವ್ರು ಹೇಳ್ತಾರೆ, ಕೇಳಿ ಮಾ. ಹಲೋ ತಾಯಿ, ಇವಾಗ ಅವ್ರು ಸೈನ್ ಹಾಕ್ಲಿಕ್ಕೆ ಒಪ್ಪಲ್ಲಮ್ಮ? ಇಲ್ಲ ಸ್ವಾಮೀಜಿ, ಬರ್ತೇ ಇಲ್ಲ, ಸೈನ್ ಹಾಕಕ್ ಹೋಗ್ತಾನೆ ಇಲ್ಲ. ಅಂದ್ರೆ ನೀವೊಂದು ಕಂಪನಿ ಓಪನ್ ಮಾಡಿದ್ರಾ? ಏನ್ ಅದು ಮಾಡಿದ್ರಿ? NGO ಗುರುಜಿ, ಸ್ವಯಂ ಸೇವಾ ಸಂಘ ಅಲ್ವಾ? NGO ಮಾಡಿದ್ವಿ ಸ್ವಾಮೀಜಿ. ಈಗ ಅದನ್ನ ಬೇರೊಬ್ರು ವಹಿಸ್ಕೊಳ್ಳೋದಕ್ಕೆ ನಿಮ್ಗೊಂದಿಷ್ಟು ದುಡ್ಡು ಕೊಟ್ಟು ಬೇರೊಬ್ರು ವಹಿಸ್ಕೊಳ್ತಾರಾ? ವಹಿಸ್ಕೊಂತಾರ ಸ್ವಾಮೀಜಿ. ನಮ್ಮ NGOದಾಗೆ ಕಜೆನ್ಸಿ ಆಗಿದ್ರು, ಅವರೇ ವಹಿಸ್ಕೊಂತೀವಿ ಅಂತ ಹೇಳ್ತಿದಾರೆ. ನೀನ್ ಕೊಡ ಮಾಡಿ ಸೈನ್ ಹಾಕ್ಸ್ಕೊಡು, ನಿಮ್ ಫ್ರೆಂಡ್ ಹತ್ರನ ನಾನೇ ತಗೋತೀನಿ, ಬೇರೆಯವ್ರಿಗೆ ಕೊಡಿಸ್ತೀನಿ ಅಂತ ಹೇಳ್ತಿದಾರ ಸ್ವಾಮೀಜಿ. ಈಗ ಇವ್ರು ಸೈನ್ ಹಾಕಲ್ಲ ಅಂತ ಹೇಳ್ತಾರೆ? ಸೈನ್ ಹಾಕಲ್ಲ ಅಂತ ಹೇಳ್ತೈತಿ ಅಮ್ಮ ನಮ್ ಫ್ರೆಂಡ್.
ಒಂದ್ ಸ್ವಲ್ಪ ಕುಡಿಸ್ಕೊಂಡು ನಿಮ್ ಸಮಸ್ಯೆ ಎಲ್ಲ ಅವ್ರಿಗೆ ಹೇಳಿ, ಈ ತರ ಹಿಂಗ್ ಕಷ್ಟ ಇದೆಯಲ್ವಾ, ಹೆಲ್ಪ್ ಮಾಡಿ ತಿಲಕ ಮಾಡಲ್ವಾರು? ಇಲ್ಲ ಸ್ವಾಮೀಜಿ, ಇದು ಮಾಡ್ತಿಲ್ಲ, ಅವ್ರು ಏನು ಸೈನ್ ಹಾಕೊಡ್ತಿಲ್ಲ ಅಂತ ಹೇಳ್ತಾರೆ. ಅವ್ರು ಸೈನ್ ಹಾಕಿದ್ರು ಸ್ವಾಮೀಜಿ ಇವತ್ತೇ ಬರ್ತದ್ದು ಸ್ವಾಮೀಜಿ ದುಡ್ಡು. ಅದು ನಮ್ಮನೆಯವ್ರ ಹತ್ರ ಕೊಡ್ಸಿದ್ದು, ಬೇರೆಯವ್ರ ಹತ್ರ ಸ್ವಾಮೀಜಿ ದುಡ್ಡು. ಒಂದ್ ಕೆಲಸ ಮಾಡಿಮ್ಮ, ನಿಮ್ಮ ನೀವಿರ್ತಕ್ಕಂತಹ ಪ್ರಾಂತ್ಯದಲ್ಲಿ ಅಲ್ಲೆಲ್ಲಾದ್ರೂ ಔದುಂಬರ ವೃಕ್ಷ ಇದ್ರೆ, ಔದುಂಬರ ಅಂದ್ರೆ ಹತ್ತಿ ಹಣ್ಣಿನ ಮರ, ಹತ್ತಿ ಹಣ್ಣಿನ ಮರ ಇದ್ರೆ ಆ ಮರದ ಹತ್ರ ಒಂದು 11 ದಿವಸ ಉದ್ದಿನ ಬೇಳೆ ಮತ್ತು ಕಡಲೆಬೇಳೆ, ಉದ್ದಿನ ಬೇಳೆ ಒಂದ್ ಚಿಟಿಕೆ, ಕಡಲೆಬೇಳೆ ಒಂದ್ ಚಿಟಿಕೆ ಪ್ರತಿ ದಿವಸ ಮನೆಯಿಂದ ತಗೊಂಡೋಗಿ 11 ದಿವಸಕ್ಕೆ 21 ಪ್ರದಕ್ಷಿಣೆ ಮಾಡಿ ಆ ಎರಡೂ ಧಾನ್ಯಗಳು ಆ ಬುಡದಲ್ಲಿಟ್ಟು ಪ್ರಾರ್ಥನೆ ಮಾಡಿ ಬನ್ನಿ. ಯಾಕೆಂದ್ರೆ ಒಂದು ಗುರುವಿನ ಅನುಗ್ರಹ ಬೇಕು, ಎರಡನೇದು ಶುಕ್ರನ ವರ್ಚಸ್ಬೇಕು, ಮೂರನೇದು ರಾಹು ಇರ್ತಕ್ಕಂಥ ಯಾವುದೇ ಕೆಲಸ ಕಾರ್ಯಕ್ಕಾದ್ರೂ ಅಡ್ಡಿ ಆತಂಕಗಳಂತ ಇದೆಯಲ್ಲ ಅದು ದೂರ ಆಗ್ಬೇಕು. ಹೌದಮ್ಮ, ಔದುಂಬ ವೃಕ್ಷಕ್ಕೆ ಇಷ್ಟು ಅನುಷ್ಠಾನ ಮಾಡಿ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ, ಸಾಕಷ್ಟು ಯಶಸ್ಸಾಗುತ್ತೆ ತಾಯಿ. 11 ದಿವಸ ಬೆಳಗ್ಗಿಂದಲೂ ಹೋಗ್ತೀನಿ ಗುರುಜಿ, ಶನಿವಾರದಿಂದಲೂ ಮಾಡಮ್ಮ, ಒಳ್ಳೇದಾಗ್ಲಿ ತಾಯಿ, ಖಂಡಿತ ಒಳ್ಳೇದಾಗುತ್ತೆ. ಧೈರ್ಯವಾಗಿರಿ, ಧೈರ್ಯ ಕಳ್ಕೋಬೇಡಿ. ಮಗನಿಗೆ ಮಾತು ಬರಲ್ಲ ಅಂತ ಹೇಳಿದ್ರಿ, ಅವನಿಗೆ ಹುಡ್ದಾಲಿಂದ ಮಾತು ಬರೋದಿಲ್ವಾ ತಾಯಿ? ಹಲೋ ಹಲೋ, ಮೈಸೂರಲ್ಲಿ ಇದ್ದಾನೆ ಗುರುಜಿ. ಅಮ್ಮ, ಅವನಿಗೆ ಹುಡ್ತಾಲಿಂದ ಮಾತು ಬರಲ್ವಾ? ಮಧ್ಯದಲ್ಲಿ ಮಾತು ಹೋಯ್ತಾ? ಬರಲ್ಲ ಸ್ವಾಮೀಜಿ, ಹುಡ್ದಾಲಿಂದನೂ ಇಲ್ಲ. ಈಗೇನಮ್ಮ, ಏನ್ ಮಾಡ್ತಿದ್ದಾನೀಗ? ಅಲ್ಲಿ ITI ಮಾಡ್ತದ ಸ್ವಾಮೀಜಿ, ಈಗಲ್ಲ 10 ವರ್ಷ ಅಲ್ಲಿದ್ದಾನೆ. ಆಗ್ಲಿಮ್ಮ, ಒಳ್ಳೇದಾಗ್ಲಿ, ಆತ ಒಳ್ಳೆ ಯಶಸ್ಸಾಗ್ಲಿ. ಅವನು ಇರ್ತಕ್ಕಂಥ ಜೀವನದಲ್ಲಿ ಅವನು ಅಷ್ಟು ಮುಂದೆ ಬರ್ಲಿಕ್ಕೆ ಭಗವಂತ ಒಳ್ಳೇದ್ ಮಾಡ್ತಾನೆ, ಧೈರ್ಯವಾಗಿರಿ. ಆದ್ರೆ ನೀವು ಮಾತ್ರ ಯಾವುದೇ ಕಾರಣಕ್ಕೂ ಬೇರೆ ತರ ಅಚಾತುರ್ಯಗಳು ಮಾಡ್ಕೊಳ್ಬೇಡಿ. ಸ್ವಲ್ಪ ದಿವಸದಲ್ಲಿ ಈ ಸಮಸ್ಯೆಯಿಂದ ಹೊರಗಡೆ ಬರ್ತೀರಿ, ನೆಮ್ಮದಿಯಾಗಿರಿಮ್ಮ, ಒಳ್ಳೇದಾಗ್ಲಿ ತಾಯಿ. ಶೋಭಾ ಅವರೇ, ಧನ್ಯವಾದಗಳಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಈಗ ಮುಂದಿನ ರಾಶಿ ಕರ್ಕಾಟಕ ರಾಶಿವರೆಗೂ ತಿಳಿಸ್ಕೊಟ್ಟಿದ್ರಿ, ಈಗ ಸಿಂಹ ರಾಶಿ ಅಲ್ವಾ ಗುರುಜಿ? ಖಂಡಿತಮ್ಮ. ಇನ್ನ ಸಿಂಹರಾಶಿ, ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಸಿಂಹರಾಶಿಯವರಿಗೆ ವರ್ಚಸ್ಸು ತೇಜಸ್ಸು ಬಹಳಷ್ಟು ವಿಶೇಷವೇ. ಹಾಗೆ ನೀವು ಅಂದುಕೊಂಡಿರ್ತಕ್ಕಂತಹ ಕೆಲಸಗಳನ್ನೂ ಮಾಡ್ತೀರಿ, ಅಸಾಧ್ಯವಾದ್ದನ್ನ ಸಾಧನೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷವೇ. ಹಾಗೆ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ದಾನ ಧರ್ಮ ಮಾಡ್ತಕ್ಕಂಥದ್ದು, ದೇವರು ನಿಮಗೆ ಶಕ್ತಿ ಕೊಟ್ಟಿರೋದ್ರಲ್ಲಿ ಇನ್ನೊಬ್ಬರ ಹಸಿವು, ಇನ್ನೊಬ್ಬರ ಕಷ್ಟ ತಿಳಿದು ಆ ಕಷ್ಟಕ್ಕೆ ಸೂಕ್ತ ಪರಿಹಾರ ಬಗ್ಗೆ ಚಿಂತನೆ ಮಾಡಿ. ನೋಡಿ, ಕೈಯಿಂದ ಹಣ ಕೊಟ್ಟರೆ ಮಾತ್ರವೇ ದಾನ ಅಂತಲ್ಲ, ಇನ್ನೊಬ್ಬರು ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಒಂದು ಒಳ್ಳೆ ಉಪಾಯ ಕೊಡಿ. ನೀವು ಈ ಸಮಸ್ಯೆಯಿಂದ ಹೊರಬರ್ಬೇಕಾದ್ರೆ ಇಂಥದ್ದೊಂದು ಕೆಲಸ ಮಾಡಿ ಅಂತಿಲ್ಲ, ಯಾಕೆಂದ್ರೆ ಅತೀತವಾದಂಥ ವಿಶೇಷವಾದಂಥ ಜ್ಞಾನವುಳ್ಳಂಥವ್ರು ತಾವು. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮಲ್ಲಿರ್ತಕ್ಕಂಥ ಜ್ಞಾನ, ನಿಮ್ಮಲ್ಲಿರ್ತಕ್ಕಂಥ ವಿದ್ಯೆ ಅದು ಖಂಡಿತ 4 ಜನಕ್ಕೆ ಉಪಯೋಗ ಆಗುವಂಥದ್ದು. ಆದರೆ ಆ ಉಪಯೋಗ ಒಳ್ಳೆ ಮಾರ್ಗದಲ್ಲಿರಲಿ. ಈ ಪ್ರಕಾರ ಆಲೋಚನೆ ಮಾಡಿ ಸಹಾಯ ಮಾಡಿ ಸಾಕಷ್ಟು ಯಶಸ್ಸನ್ನೇ ಕಾಣ್ತೀರಿ. ಇನ್ನು ಕನ್ಯಾ ರಾಶಿ, ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಆರೋಗ್ಯದ ಬಗ್ಗೆ ಚಿಂತನೆ ಬೇಕು. ಅಧಿಕವಾದಂತಹ ಮೈಕೈ ನೋವು, ಶೀತ ಬಾಧೆ, ಆರೋಗ್ಯ ವ್ಯತ್ಯಾಸ ಆಗಿರ್ತಕ್ಕಂಥದ್ದು, ಅಥವಾ ಚಳಿ, ಜ್ವರ, ನೆಗಡಿ ಇರತಕ್ಕಂಥದ್ದು, ಶೀತ ಬಾಧೆಯಿಂದ ಒದ್ದಾಡ್ತಕ್ಕಂಥ ಪರಿಸ್ಥಿತಿ ಸಾಕಷ್ಟು ಇರತಕ್ಕಂಥದ್ದು. ಆರೋಗ್ಯದ ಬಗ್ಗೆ ಬಹಳ ಕಾಳಜಿ ಬೇಕು. ಹಾಗೆ ಧೈರ್ಯ ಬೇಕು. ಯಾವುದೇ ಹೋದರೂ ಸಹಿತ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೇಕಾದ್ರೆ ಒಂದು ಧೈರ್ಯದಿಂದಲೇ. ಆದರೆ ಧೈರ್ಯ ಸಾಹಸ ಲಕ್ಷ್ಮಿ ಅನ್ನೋದನ್ನು ಮರೆತು ಬೇರೊಂದು ಕಡೆ ಅಂಜಿಕೆ ಇಟ್ಕೊಂಡ್ರೆ ಖಂಡಿತ ಕೆಲಸ ಆಗೋದಿಲ್ಲ. ಹಾಕೋ ಹೆಜ್ಜೆಯಲ್ಲಿ ವ್ಯತ್ಯಾಸಗಳು ಕಂಡು ಬರುತ್ತೆ. ನೀವು ಪ್ರಸ್ತುತ ಇರತಕ್ಕಂತಹ ದಿನಗಳಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕಾದ್ರೆ, ನಿಮ್ಮ ಮನಸ್ಸನ್ನು ಶಾಂತಿ ನೆಮ್ಮದಿಯುತವಾಗಿ ನಡೆಸ್ಕೊಳ್ಬೇಕಾದ್ರೆ, ಯಾವುದೇ ದೋಷಗಳಿದ್ರೂ ದೋಷದಿಂದ ಮುಕ್ತರಾಗಬೇಕಾದ್ರೆ ನೀವು ಮಾಡಬೇಕಾದ್ದು ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥ ಸಿದ್ಧಿಸ್ಕೊಡಿ. ಇನ್ನು ತುಲಾರಾಶಿ, ತುಲಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ತುಲಾರಾಶಿಯವರಿಗೆ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಲಾಭ ಇದೆ, ಮನಸ್ಸಿಗೆ ನೆಮ್ಮದಿಯೂ ಇದೆ. ಆದರೆ ಚಂಚಲತೆ ಸಾಕಷ್ಟು ಇರೋದ್ರಿಂದ ಎಲ್ಲದರಲ್ಲೂ ಸಹಿತ ಒಂದಲ್ಲ ಒಂದು ಕಡೆ ವ್ಯತ್ಯಾಸಗಳನ್ನು ತಂದುಕೊಳ್ತೀರಿ. ನೀವು ಮಾಡ್ತಾ ಇರ್ತಕ್ಕಂತಹ ನಿಮ್ಮ ಉದ್ಯೋಗದಲ್ಲಿ ಒಂದಿಷ್ಟು ಪ್ರಗತಿ ಕಾಣಬೇಕಾದ್ರೆ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಶನೇಶ್ವರನ ಆರಾಧನೆ ಮಾಡಿ, ಜೊತೆಗೆ ಒಂದು ದೇವಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿ ಬನ್ನಿ. ಇವತ್ತಿನ ದಿವಸ ರಾಹುಕಾಲದಲ್ಲಿ ದೇವಿಯ ದರ್ಶನ ಮಾಡೋದ್ರಿಂದ ಮತ್ತಷ್ಟು ಕಾರ್ಯಸಿದ್ಧಿ ಪಡಿತೀರಿ, ನೆಮ್ಮದಿ ತಂದುಕೊಳ್ತೀರಿ ಮತ್ತು ಸಾಕಷ್ಟು ಲಾಭವನ್ನು ಕಾಣಬಹುದು. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗಣಪತಿ ಆರಾಧನೆ ಆದರೂ ಸರಿ ಅಥವಾ ದೇವಿ ಆರಾಧನೆ ಆದರೂ ಸರಿ, ಇದನ್ನು ಮಾಡೋದ್ರಿಂದ ಸಾಧ್ಯವಾದಷ್ಟು ಸಾಕಷ್ಟು ಲಾಭವನ್ನು ತಂದುಕೊಳ್ಬಹುದು. ಒಳ್ಳೆಯದಾಗಲಿ. ಮತ್ತೊಂದು ಕರೆಯನ್ನ ಸ್ವೀಕರಿಸೋಕ್ಕೂ ಮುನ್ನ ಗುರೂಜಿ ಅವರು ಮುಂದಿನ ಗುರುವಾರ ಬರ್ತಾ ಇದ್ದಾರೆ. ಬಹಳ ವಿಶೇಷವಾಗಿ ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ತಾಲೂಕು ಮಣಕೂರು ಗ್ರಾಮದಲ್ಲಿ ಜರುಗುತ್ತಿರುವಂತಹ 10ನೇ ವರ್ಷದ ಶ್ರೀ ಅಯ್ಯಪ್ಪ ಸ್ವಾಮಿ ಜಾತ್ರೋತ್ಸವಕ್ಕೆ ಇದನ್ನ ನಡೆಸ್ತಾ ಇರೋರು ಶ್ರೀಹರಿ ಶಿವಸೇನಾ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿಯವರು. ಇಷ್ಟೇ ಅಲ್ಲ, ಅಂಬಾರಿ ಮೆರವಣಿಗೆ ಮತ್ತು ಅಯ್ಯಪ್ಪ ಸ್ವಾಮಿಯ ರಾಜ ಅಡ್ಡಪಲ್ಲಕ್ಕಿ ಉತ್ಸವ ಕೂಡ ನೆರವೇರಿಸ್ತಾ ಇದ್ದಾರಂತೆ. ಇದರ ಜೊತೆಗೆ
ಆನಂದ್ ಗುರೂಜಿ ಅವ್ರಿಗೆ ಈಗಾಗಲೇ ಧಾರ್ಮಿಕ ರತ್ನ ಅಂತ ಬಿರುದನ್ನಿತ್ತು ಗೌರವಿಸಿದ್ದಾರೆ. ಹಾಗೆ ಧರ್ಮ ರಕ್ಷಕ ಅಂತ ಕೂಡ ಬಹಳಷ್ಟು ಮಂದಿ ಅವರನ್ನ ಪ್ರೀತಿಯಿಂದ ಬಿರುದಾಂಕಿತರಾಗಿಸಿದ್ದಾರೆ. ಇಲ್ಲಿ ಬಹಳ ವಿಶೇಷವಾಗಿ ದೇವದೂತ ಸಂಕಷ್ಟಹರಣ ಬಿರುದನ್ನಿತ್ತು ಗೌರವಿಸ್ತಾ ಇದ್ದಾರೆ. ಹಾಗಾಗಿ ಆಸಕ್ತರು ಖಂಡಿತವಾಗ್ಲೂ ಬರ್ಬೋದು. ಗುರುವಾರ ಅಂದ್ರೆ 25ನೇ ತಾರೀಕು, ಅವತ್ತು ಕ್ರಿಸ್ಮಸ್ ಕೂಡ ಇರುತ್ತೆ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ಎಷ್ಟೊತ್ತಿಗಿರ್ತೀರಾ ಗುರುಜಿ ಇಲ್ಲಿ? 4 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ. 4 ಗಂಟೆಗೆ ಊರಿನ ಪ್ರಮುಖ ಬೀದಿಗಳು ಅಂದರೆ ರಾಜಬೀದಿನಲ್ಲಿ ಆನೆ ಅಂಬಾರಿ ಉತ್ಸವ ಮತ್ತು ಅಯ್ಯಪ್ಪ ಸ್ವಾಮಿಗೆ ಅಡ್ಡಪಲ್ಲಕ್ಕಿ ಉತ್ಸವ ಇದೆಲ್ಲವೂ ಆದ ನಂತರ ಸ್ವಾಮಿಯ ವಿಶೇಷವಾದಂತಹ ಪಡಿಪೂಜೆ ಮತ್ತು ಅಭಿಷೇಕ. ಶಬರಿಮಲೆಯಲ್ಲಿ ಅಯ್ಯಪ್ಪನ ಅಭಿಷೇಕ ನೋಡ್ಲಿಕ್ಕೆ ಆಗದಿರತಕ್ಕಂಥವ್ರಿಗೆ, ಯಾಕೆಂದರೆ ಹೆಣ್ಣು ಮಕ್ಕಳು ಶಬರಿಮಲೆಗೆ ಹೋಗ್ಲಿಕ್ಕೆ ಆಗುವುದಿಲ್ಲ, ಆದರೆ ಅವರು ಇಲ್ಲಿ ನಡೀತಕ್ಕಂತಹ ಅಭಿಷೇಕ ದೃಶ್ಯಗಳನ್ನು ಕಣ್ತುಂಬಿಸ್ಕೊಳ್ಬಹುದು. ಶಬರಿಮಲೆಯಲ್ಲಿ ಯಾವ ಪ್ರಕಾರ ಪೂಜಾನುಷ್ಠಾನ ನಡೆಯುತ್ತೋ ಅದೇ ಪ್ರಕಾರವಾದಂತಹ ಅನುಷ್ಠಾನಗಳನ್ನು ಇಲ್ಲಿ ನಡೆಸುವಂತಹ ಒಂದು ಕೈಂಕರ್ಯ ಇದೆ, ಅಂತಹ ಒಂದು ಕಾರ್ಯಕ್ರಮವಿದೆ. ಇದಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ನಾನು ಬೇಗ ಬರ್ತೇನೆ, ನೀವು ಬೇಗ ಬನ್ನಿ. ಖಂಡಿತ ಗುರುಜಿ, ಈಗ ಕರೆ ಸಿದ್ಧವಾಗಿದೆ. ಹಲೋ ಹಲೋ, ನಮಸ್ಕಾರ ಮೇಡಮ್. ನಾನು ಗೋವಿಂದರಾಜ್ ಅಂತ ಮೇಡಮ್. ನಮಸ್ತೆ ಗೋವಿಂದರಾಜ್ ಅವರೇ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ತಾವು? ತುಮಕೂರಿಂದ ಮೇಡಮ್. ಹೌದಾ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಬಗ್ಗೆನೇ ಕೇಳ್ಬೇಕಾಯ್ತು ಮೇಡಮ್. ಗುರೂಜಿ ಇದ್ದಾರೆ, ಸ್ವಲ್ಪ ಹೌದಾ? ಮಾತಾಡಿಪ್ಪ, ಮಾತಾಡಿ. ಹಲೋ ಹಲೋ, ನಮಸ್ಕಾರ ಸರ್ ಗುರೂಜಿ. ನಮಸ್ಕಾರ, ಹೇಳಿ. ಹೇಳಿಪ್ಪ. ಇಲ್ಲಿ ತುಮಕೂರಿಂದ ಸ್ವಾಮೀಜಿ. ಹೇಳಿ. ನಾನೀಗ ಸಿರಾ ಹತ್ರ ಒಂದು ಜಮೀನ್ ಮಾಡಿದ್ದೀನಿ ಸ್ವಾಮಿ. ನಂದು ಪಾಣಿ ಇಲ್ಲ. ಈಗ ಏನಾಗಿದೆ ಅಂದ್ರೆ ನನ್ನ ಫ್ರೆಂಡ್ ಒಬ್ಬ ನನ್ನ ಹುಡುಗನ ಹೆಸರು ರಿಜಿಸ್ಟರ್ ಮಾಡಿದ್ದೀನಿ. ಈಗ ನನ್ನ ಹೆಸರಿಗೆ ಮಾಡ್ಬೇಕಂದ್ರೆ ಪಾಣಿ ಇಲ್ಲ. ನಾವು ಮೊದಲು 30 ವರ್ಷ ಮೊದಲು ನಾವು ರೈತರಾಗಿದ್ದೀವಿ. ಅದೆಲ್ಲ ಇವಾಗ ಜಮೀನ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಸ್ವಾಮಿ. ಮಾಡ್ಕೊಂಡು ಈಗ ಜಮೀನ್ ಮಾಡ್ಬೇಕು ಅಂತ ಬಂದಿದ್ದೀನಿ, ವ್ಯವಸಾಯ ಮಾಡ್ಬೇಕು ಅಂತ. ಈಗ ಅದು ಜಮೀನ್ ನನ್ಗೆ ಉಳಿಯುತ್ತಾ ಇಲ್ಲ ಅಂತ ಸ್ವಲ್ಪ ಕೇಳೋಣ ಅಂತ ಸ್ವಾಮೀಜಿ. ಬಹಳ ಒಳ್ಳೆ ಪ್ರಶ್ನೆ ಇಟ್ಕೊಂಡಿದ್ದೀರಿ. ಯಾಕೆಂದ್ರೆ ಪಾಣಿ ಇಲ್ಲ ಅಂದ್ರೆ ರೈತರಾಗ್ಲಿಕ್ಕೆ ಆಗುದಿಲ್ಲ. ಆದ್ರೆ ಈಗ ಡಿಸಿ ನಲ್ಲಿ ಪಾಣಿ ಇದೆ ಮೊದಲಿತ್ತು. ಇಲ್ಲ ರಾಯ್ರೆ, ನಾನು ಮಾತಾಡ್ತೀನಿ ಕೇಳಿ. ಮೊದಲಿದ್ರೆ ಅದನ್ನ ನೀವು ಕಂಟಿನ್ಯೂ ಮಾಡಬಹುದು. ಮಾಡ್ಬಿಟ್ಟಿದೀವಲ್ಲ ಸ್ವಾಮಿ. ನೀವು ಮಾರಿದ್ರು ಸಹಿತ ಪಾಣಿಯಲ್ಲಿ ನಿಮ್ಮ ಹೆಸರಿತ್ತಲ್ವಾ? ಪಾಣಿ ಇದೆ ಸ್ವಾಮಿ. ಪಾಣಿ ತೆಗಿಸಿದೀನಲ್ಲ, ತೆಗಿಸಿದೀನಿ ಪಾಣಿ. ಪಾಣಿ ಇದ್ರೆ ಖಂಡಿತ ನಿಮ್ಗೆ ಅದು ಅನುಕೂಲ ಆಗುತ್ತೆ. ಜೊತೆಗೆ ಅದಕ್ಕಿಂತ ಹೆಚ್ಚಿನಾಗಿ ನಿಮ್ಮೂರಿನ ಜಿಲ್ಲಾಧಿಕಾರಿಗಳ ಹತ್ರ ನೀವೊಂದು ಲೆಟರ್ ಹಾಕಿ ಒಂದು ಅಪ್ಲಿಕೇಶನ್ ಹಾಕಿ, ಈ ತರ ನಾನು ಜಮೀನ್ ತಗೊಳ್ತಾ ಇದ್ದೀನಿ, ನಾನು ರೈತನಾಗ್ಲಿಕ್ಕೆ ಜಮೀನ್ ಆಗ್ಲಿಕ್ಕೆ ಅಂದ್ರೆ ಜಮೀನ್ ಮಾಡ್ಲಿಕ್ಕೆ ಅದಕ್ಕೆ ನನಗೆ ಅಣಿ ಮಾಡ್ಕೊಳ್ಬೇಕು, ದಯವಿಟ್ಟು ನನಗೆ ಅದಕ್ಕೆ ಅನುಕೂಲ ಮಾಡ್ಕೊಡಿ ಅಂದ್ರೆ ಅವರು ಮತ್ತೊಂದು ನಿಮಗೆ ರೈತರಾಗ್ಲಿಕ್ಕೆ ಅಂದ್ರೆ ಒಂದು ಪಾಣಿ ಸಿಗ್ಲಿಕ್ಕೋಸ್ಕರ ಒಂದು ವ್ಯವಸ್ಥೆ ಮಾಡಿಕೊಡ್ತಾರೆ. ಆ ತರ ಒಂದು ಪ್ರಾವಿಷನ್ ಇದೆ. ಯಾಕೆಂದ್ರೆ ಹೊಸದಾಗಿ ಜಮೀನ್ ತಗೊಳ್ಳೋರಿಗೆ ಅವರು ರೈತರಾಗಬೇಕು, ನಾನು ಭೂಮಿಯಲ್ಲಿ ಬೆಳೆ ತೆಗಿಬೇಕು ಅಂತಕ್ಕಂಥ ಆಸಕ್ತಿ ಇರತಕ್ಕಂಥ ಅವ್ರಿಗೆ ಇದಕ್ಕೆ ಜಿಲ್ಲಾಧಿಕಾರಿಗಳು ಪರ್ಮಿಷನ್ ಕೊಡ್ತಾರೆ. ಅವರ ಪರ್ಮಿಷನ್ ತೆಗೆದುಕೊಂಡು ನೀವು ಮುಂದುವರ್ಸೋದ್ರಲ್ಲಿ ತಪ್ಪಿಲ್ಲ, ಆಗುತ್ತೆ ಖಂಡಿತ, ಏನು ತೊಂದರೆ ಆಗೋದಿಲ್ಲ. ಆದ್ರೆ ತುಮಕೂರಲ್ಲಿ ಜಿಲ್ಲಾಧಿಕಾರಿಗಳ ಹೋಗೋದಾ ಇಲ್ಲ ನಮ್ಮ ಹೊಸಕೋಟೆ ತಾಲೂಕಿಗೆ ಹೋಗ್ಬೇಕಾ ಸ್ವಾಮಿ? ನೀವು ಎಲ್ಲಿ ವಾಸ ಇದ್ದೀರೋ ನಿಮ್ಮ ರೇಷನ್ ಕಾರ್ಡ್ ಎಲ್ಲಿದೆಯೋ? ಈಗ ತುಮಕೂರಲ್ಲಿ ಇದ್ದೀನಿ ನಾನು. ಗೋವಿಂದರಾಜ್ ಅವರೇ, ಆ ಡೀಟೇಲ್ಸ್ ಅನ್ನ ಸಂಬಂಧಪಟ್ಟಂತಹ ಇಲಾಖೆಯಲ್ಲಿ ನೀವು ಕೇಳಬೇಕು. ಇದು ಧಾರ್ಮಿಕ ಕಾರ್ಯಕ್ರಮ ಆಗಿರೋದ್ರಿಂದ ದಯವಿಟ್ಟು ವೈಯಕ್ತಿಕ ಪ್ರಶ್ನೆಯನ್ನ ಕೇಳಿ. ಅಂದ್ರೆ ಆ ಜಮೀನ್ ನಿಮ್ಗೆ ಆಗತ್ತೋ ಇಲ್ವೋ ಕೇಳಿ, ಆಯ್ತಾ? ಬಹುಶಃ ಗುರುಜಿ ಅವ್ರು ಹೇಳಿದ್ದಾರೆ ಆಗತ್ತೆ ಅಂತ. ಧನ್ಯವಾದ. ರಾಜ್ಯಾಂಗದ ಕೆಲವು ವಿಚಾರಗಳು ನಮ್ಮಲ್ಲೇ ಇದೆ ಅಂತ. ಖಂಡಿತ ಜಮೀನಿಗೆ ಸಂಬಂಧಪಟ್ಟ ವಿಚಾರ, ಭೂಮಿಗೆ ಸಂಬಂಧಪಟ್ಟ ವಿಚಾರ, ರಿಜಿಸ್ಟರ್ ಎಲ್ಲಿ ಮಾಡಿಸ್ಬೇಕು, ಯಾವ ಪ್ರಕಾರ ಮಾಡಬೇಕು, ಇದು ಕಾನೂನಲ್ಲಿ ಇದಕ್ಕೆ ಏನು ಹೇಳುತ್ತೆ, ಇದಕ್ಕೆ ಸಂಬಂಧಪಟ್ಟವರೇ ಹೇಳಬೇಕಾಗತ್ತೆ. ಆದ್ರೆ ಒಂದು ನನಗೆ ಹಿಂದೆ ಯಾರೊಬ್ರು ತಿಳಿಸಿದ್ರಿಂದ ಈ ವಿಚಾರ ನಾನು ನಿಮ್ಮ ಮುಂದೆ ತಿಳಿಸಿದ್ದೇನೆ. ಅಂದ್ರೆ ಡಿಸಿ ಅವರು ಪರ್ಮಿಷನ್ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಅದನ್ನ ನೀವು ವಿಚಾರಣೆ ಮಾಡಿ, ಒಳ್ಳೇದಾಗ್ಲಿ. ವೀಕ್ಷಕರೇ, ಮತ್ತೊಂದು ಕರೆ ಸಿದ್ಧವಾಗಿದೆ ಈಗ. ಹಲೋ ಮೇಡಮ್. ನಮಸ್ಕಾರ ಮೇಡಮ್. ನಮಸ್ತೆ, ಯಾರು ಮಾತಾಡ್ತಿರೋದು? ನನ್ನ ಹೆಸರು ಗಂಗಾಧರ್ ಅಂತ ಹೇಳ್ಬಿಟ್ಟು ಬೆಂಗಳೂರಿಂದ. ಯಾರ ಬಗ್ಗೆ ಕೇಳ್ಬೇಕಿತ್ತು ಗಂಗಾಧರ್ ಅವರೇ? ನಮ್ಮ ಬಗ್ಗೆ ಕೇಳ್ಬೇಕಿತ್ತು ಮೇಡಮ್. ಗುರುಜಿ ಇದ್ದಾರೆ, ಮಾತಾಡಿಪ್ಪ. ಹಲೋ ಗುರುಜಿ. ನಮಸ್ಕಾರ ಗುರುಜಿ. ನಮಸ್ಕಾರಪ್ಪ, ಹೇಳಿ. ಗುರುಜಿ, ನಾನು ಮೊದಲು ಮಹಾಲಕ್ಷ್ಮಿ ನಮಸ್ತೆ ಕಾರ್ಯಕ್ರಮಕ್ಕೆ ಬಂದಿದ್ದೆ. ಇದು ದೊರನಹಳ್ಳಿ ಬಂದಿದ್ದೆ. ಮತ್ತು ಶನೇಶ್ವರ ಮಹಾಯಜ್ಞಕ್ಕೂ ಬಂದಿದೆ ಗುರುಜಿ. ಹೇಗಾಯ್ತು ಕಾರ್ಯಕ್ರಮಗಳೆಲ್ಲ? ಚೆನ್ನಾಗಿ ನಡೀತು ಗುರುಜಿ, ತುಂಬಾ ಅದ್ದೂರಿಯಾಗಿ ನಡೀತು. ನನಗೆ ಹೇಳ್ಬೇಕು ಅಂದ್ರೆ ಗುರುಜಿ, ನೀವು ಸೇಫ್ ಆಗಿ ಸ್ಟೇಜ್ ಬಗ್ಗೆ ಬರ್ಬೇಕು ಅಂದ್ರೆ ಗದರಾಜನೇ ಸರಿ ಗುರುಜಿ. ಹೇಳಿ. ನೀವು ಸ್ಟೇಜ್ ಮೇಲೆ ಸೇಫ್ ಆಗಿ ಬರ್ಬೇಕು ಅಂದ್ರೆ ಗುರುಜಿ ಗಜರಾಜನೇ ಸರಿ ನಿಮಗೆ. ಆ ಗಜರಾಜನ ದಯನೆ ಆನೆ ಇರೋದ್ರಿಂದಾನೆ ಎಲ್ಲೋದ್ರು ಸ್ಟೇಜಿಗೆ ಬರ್ಲಿಕ್ಕೆ, ಸ್ಟೇಜ್ ಹತ್ರ ತನಕ ಆನೆ ಮೇಲೆ ಕಾಲ್ ಎಳೆಯೋದು ನೋಡ್ತಾ ಇದೀನಿ ಗುರುಜಿ. ಏನೋ ಅಭಿಮಾನ ಅದು, ಕಾಲ್ ಎಳೆಯೋದು, ಕೈ ಎಳೆಯೋದು. ಎಲ್ಲರೂ ಹೇಳ್ತಾರೆ ಕೈಯಲ್ಲಿರೋ ಉಂಗುರ ಬಿಚ್ಕೊಳ್ತಾರ ಅಂತ. ನನಗೂ ಅದೇ ತರ ಆಸೆ ಬರ್ತಾ ಇದ್ದೀನಿ ಗುರುಜಿ. ಆಗ್ಲಿಪ್ಪ, ಒಳ್ಳೇದಾಗ್ಲಿ ಗುರುಜಿ. ನಾನು ಒಂದು ಪಾನಿಪುರಿ ಗೋಬಿ ಮಾಡ್ತಾ ಇದ್ದೀನಿ ಗುರುಜಿ.
ವ್ಯಾಪಾರದಲ್ಲಿ ಒಂದ್ ದಿವಸ ಆಗತ್ತೆ, ಒಂದ್ ದಿವಸ ಆಗಲ್ಲ. ಒಂದ್ ಯಾವ್ದಾರ ಅನುಷ್ಠಾನ ಹೇಳ್ಕೊಡಿ ಗುರುಜಿ, ತುಂಬಾ ಪ್ರಾಬ್ಲಮ್ ಮಾಡಿದೀನಿ. ಚಿಂತೆ ಮಾಡಬೇಡಿ, ಫಸ್ಟ್ ಕ್ಲಾಸ್ ಆಗಿ ಅನುಕೂಲ ಆಗುತ್ತೆ. ಮುಂದಿನ ದಿನಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗುತ್ತೆ. ಗುರುಜಿ ಯಾವ್ದಾರ ಒಂದು ಅನುಷ್ಠಾನ ಹೇಳಿ ಗುರುಜಿ, ನಾನು ಮಾಡ್ತೀನಿ. ನೀವು ಮೊನ್ನೆ ಒಂದು ಎಕ್ಕದ ಗಿಡ ಪೂಜೆ ಮಾಡಕ್ ಹೇಳಿದ್ರಲ್ಲ ಗುರುಜಿ, ಅದನ್ನ ಮಾಡಿದೆ ಗುರುಜಿ. ನಾನು ಮಾಡಿದ್ಮೇಲೆ ನಿಮ್ ಬದಲಾವಣೆ ಏನಾಯ್ತು ಗುರುಜಿ? ನಾನು ಮೊದಲು ಕೇಳ್ಕೊಂಡಿದ್ದೆ ಆನಂದ್ ಗುರುಜಿಗಳು ಲೈಟ್ ಸಿಗ್ಲಿ ಅಂತ ಕೇಳ್ಕೊಂಡೆ ಗುರುಜಿ. ಆಮೇಲೆ ಒಂದು ಅಡ್ವಾನ್ಸ್ ಬರ್ಬೇಕಾಯ್ತು ಅಂಗಡಿದು, ಅದು ಬಂತು ಗುರುಜಿ. ಅಂದ್ರೆ ಇನ್ನೊಂದು ವ್ಯವಹಾರದ ಬಗ್ಗೆ ಕೇಳ್ಕೊಂಡಿದ್ದೆ ಗುರುಜಿ. ಇದು ಒಂದ್ ಸೈಟ್ ತಗೊಂಡಿದ್ದೆ, 2 ವರ್ಷದಿಂದ ಹಂಗೆ ಇದಾಗಿತ್ತು. ಇನ್ನೊಂದು 4-5 ದಿವಸ ಆಗುತ್ತೆ ಅಂತ ಹೇಳಿದ್ದಾರೆ ಗುರುಜಿ. ತುಂಬಾ ಸಂತೋಷ. ನೋಡಿ, ನೀವು ನಂಬಿಕೆಯಿಂದ ಭಕ್ತಿಯಿಂದ ನೀವು ಅನುಷ್ಠಾನವನ್ನು ಮಾಡಿದ್ರಿ. ನಿಮ್ಮ ಪ್ರಶ್ನೆ 2 ಇಟ್ರಿ ಭಗವಂತನ ಹತ್ರ. ಒಂದು, ಆನಂದ್ ಗುರುಜಿಯವ್ರು ಲೈನ್ ಸಿಗಬೇಕು, ಲೈನ್ ಸಿಕ್ಕಿ ನೇರವಾಗಿ ಮಾತಾಡ್ತಾ ಇದ್ದೀರಿ. ಎರಡನೇದು ಅಡ್ವಾನ್ಸ್ ಬರ್ಬೇಕಾಯ್ತು ಅಂದ್ರೆ ಅಡ್ವಾನ್ಸ್ ಬಂತು ಅಂತಾನು ಹೇಳಿದ್ರಿ. ಇನ್ನು 3ನೇದು ಸೈಟ್ ಬಗ್ಗೆ ಕೇಳಿದಿರಿ, ಅದು ಶೀಘ್ರವಾಗ್ಲಿ ಅಂತ ನಾನು ಆಶೀರ್ವದಿಸ್ತಾ ಇದ್ದೀನಿ. ಒಳ್ಳೇದಾಗ್ಲಿ. ನೀವೆಲ್ಲರೂ ಕಾಯ್ತಾ ಇರೋದು ಯಾವ್ದಕ್ಕೆ? ಗುರೂಜಿ ಅವರು ಮುಂದಿನ ರಾಶಿಗೆ ಏನ್ ತಿಳಿಸ್ತಾರೆ ಅಂತ ಕಾಯ್ತಿದ್ದೀರಲ್ವಾ? ವೃಶ್ಚಿಕ ರಾಶಿಯವ್ರಿಗೆ ಹೇಗಿದೆ ಗುರುಜಿ ದಿನ? ಖಂಡಿತಮ್ಮ. ಇನ್ನ ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಚಂದ್ರ ಚೆನ್ನಾಗಿರೋದ್ರಿಂದ ಇವತ್ತಿನ ದಿವಸ ನಿಮ್ಮ ಮನಸ್ಸನ್ನು ಶಾಂತಿಯಾಗಿ ಇಟ್ಕೊಂಡು ನೆಮ್ಮದಿಯಾಗಿದ್ದು ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವನ ದರ್ಶನವನ್ನು ಮಾಡಿ, ಜೊತೆಗೆ ದುರ್ಗಾ ಆರಾಧನೆ ಮಾಡ್ತಕ್ಕಂಥದ್ದು ಅಥವಾ ಶಕ್ತಿ ದೇವತೆಯ ದರ್ಶನ ಮಾಡಿ ಬರ್ತಕ್ಕಂಥದ್ದು, ದೇವಿಗೆ ಒಂದು ಮಡ್ಲಕ್ಕಿ ಕೊಟ್ಟು ಪ್ರಾರ್ಥನೆ ಮಾಡಿ ಬರ್ತಕ್ಕಂಥದ್ದು ಮಾಡೋದ್ರಿಂದ ಸಾಕಷ್ಟು ಲಾಭವನ್ನು ಕಾಣ್ತೀರಿ. ಜೊತೆಗೆ ಅಧಿಕವಾದಂತಹ ಮೈಕೈ ನೋವು, ಮನಸ್ಸಿಗೆ ನೆಮ್ಮದಿಯಲ್ಲಿರತಕ್ಕಂಥದ್ದು, ಕಣ್ಣುಗಳಿಗೆ ಏನಾದ್ರು ಧೂಳು ಬೀಳುವಂಥದ್ದು, ಕಣ್ಣು ಉಜ್ಕೊಳ್ಳುವಂಥದ್ದು, ಕಣ್ಣು ಕೆಂಪಾಗುವಂಥದ್ದು ಅಥವಾ ಹೀಟಿಂದ ಕಣ್ಣು ಒಂದಲ್ಲ ಒಂಥರ ಸಮಸ್ಯೆ ಆಗೋದು. ಒಟ್ಟು ಕಣ್ಣಿನ ಬಗ್ಗೆ ಬಹಳ ಜೋಪಾನ ಇರಲಿ, ಎಚ್ಚರಿಕೆಯೂ ಇರಲಿ. ಇವತ್ತು ವೃಶ್ಚಿಕ ರಾಶಿಯವರು ಸಾಧ್ಯವಾದರೆ ಮಧ್ಯಾಹ್ನ 2 ಗಂಟೆಯಿಂದ 3 ಗಂಟೆ 40 ನಿಮಿಷದ ಒಳಗೆ, 2 ರಿಂದ 3 ಗಂಟೆ 40 ನಿಮಿಷದೊಳಗಾಗಿ ಯಾವುದೇ ಕಾಗದ ಪತ್ರಗಳಿಗೆ ಸಹಿ ಹಾಕೋದು, ಈ ಸಮಯದಲ್ಲಿ ಯಾವುದೇ ಲೇವಾದೇವಿ ಮಾಡೋದು ಅಷ್ಟು ಸಮಂಜಸ ಅಲ್ಲ. ಇದೊಂದು ಸಮಯನ ದಾಟಿಸಿ ನಂತರ ನಿಮ್ಮ ಆಲೋಚನೆ ಮಾಡೋದ್ರಿಂದ ಸಾಕಷ್ಟು ಯಶಸ್ಸನ್ನು ಕಾಣ್ತೀರಿ, ಒಳ್ಳೆಯ ಫಲಗಳನ್ನು ನೋಡ್ತೀರಿ. ಇನ್ನು ಧನುರಾಶಿ, ಧನುರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಧನುರಾಶಿಯಲ್ಲಿರ್ತಕ್ಕಂಥವ್ರು ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನದಲ್ಲಿ ಇವತ್ತಿನ ದಿವಸ ಲಾಭವನ್ನು ಕಾಣ್ತೀರಿ, ಮನಸ್ಸಿಗೆ ನೆಮ್ಮದಿಯನ್ನು ತಂದುಕೊಳ್ತೀರಿ. ಆದರೆ ಸಣ್ಣ ಪುಟ್ಟ ವಿಚಾರಕ್ಕೆ ಮನಸ್ಸು ಬಹಳ ಬೇಗ ಚಂಚಲತೆಗೊಳ್ತಕ್ಕಂಥದ್ದು, ನೆಮ್ಮದಿ ಇಲ್ದಂಗೆ ಆಗುವಂಥದ್ದು ಅಥವಾ ತೊಂದರೆಗೀಡಾಗುವಂಥ ಪರಿಸ್ಥಿತಿಯೂ ಎದುರಾಗುವಂಥ ಚಾನ್ಸಸ್ ಬಹಳಷ್ಟಿದೆ. ಅದರಿಂದ ಧನುರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ನಿಮ್ಮ ನಿತ್ಯ ಕರ್ಮಾನುಷ್ಠಾನದ ಜೊತೆಗೆ ಇವತ್ತು ನಿಮ್ಮ ಮನೆದೇವರನ್ನ ಪ್ರಾರ್ಥನೆ ಮಾಡಿ, ಮನೆದೇವರನ್ನ ಪ್ರಾರ್ಥನೆ ಮಾಡಬೇಕು. ಜೊತೆಗೆ ವಾಹನಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಬೇಕು. ದುಡುಕಿ ತೀರ್ಮಾನ ತಗೊಳ್ಳೋದು, ಬಹಳಷ್ಟು ವೇಗವಾಗಿ ಡ್ರೈವ್ ಮಾಡ್ತಕ್ಕಂಥದ್ದು ಅಥವಾ ನಿಮ್ಮ ಆತ್ಮೀಯರು ಅಂತ ಅಂದ್ಕೊಂಡಿರ್ತಕ್ಕಂಥವ್ರ ಮಧ್ಯದಲ್ಲಿ ಸಣ್ಣ ಪುಟ್ಟ ಮಾತಾಡಿ ಆ ಮಾತಿನಿಂದ ವ್ಯತಿರಿಕ್ತವಾಗಿ ಅಲ್ಲಿ ಜಗಳ ಕದನಗಳಾಗುವಂತಹ ಚಾನ್ಸಸ್ಸು ಬಹಳ ಇರುತ್ತೆ. ಅದರಿಂದ ಇವತ್ತಿನ ದಿವಸ ಸಾಧ್ಯವಾದಷ್ಟು ಧನುರಾಶಿಯಲ್ಲಿರ್ತಕ್ಕಂಥವ್ರು ಬೆಲ್ಲ ಅಥವಾ ಗೋಧಿ ಇಂತಹದ್ದನ್ನು ಸ್ವಲ್ಪ ಆಚೆ ಕಡೆ ಕೊಡ್ತಕ್ಕಂಥ, ಅಂದರೆ ಯಾರನ್ನ ಬಡಬಗ್ಗರಿಗಾಗಲಿ ಅಥವಾ ದೇವಸ್ಥಾನಗಳಿಗಾಗಲಿ ಬೆಲ್ಲ ಅಥವಾ ಗೋಧಿಯನ್ನು ಕೊಡೋದ್ರಿಂದ ಸಾಕಷ್ಟು ಲಾಭವನ್ನು ಕಾಣ್ತೀರಿ. ಒಳ್ಳೆಯದಾಗಲಿ. ಇನ್ನು ಮಕರ ರಾಶಿ, ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಮಕರ ರಾಶಿಯವರಿಗೆ ಇವತ್ತಿನ ದಿವಸ ಸ್ವಲ್ಪ ಚಂಚಲತೆ ಇದೆ, ಜೊತೆಗೆ ಕೆಲಸ ಕಾರ್ಯಗಳಲ್ಲಿ ಲಾಭ ಇಲ್ಲದಂಥ ಪರಿಸ್ಥಿತಿ ಇದೆ. ಇವತ್ತಿನ ದಿವಸ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ಆರೋಗ್ಯದ ಬಗ್ಗೆನೂ ಬಹಳ ಕಾಳಜಿ ಬೇಕಾಗುತ್ತೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ, ಮನಸ್ಸಿಗೆ ನೆಮ್ಮದಿ ಇಲ್ಲದಿರತಕ್ಕಂಥದ್ದು, ಜೊತೆಗೆ ದುಡುಕಿ ತೀರ್ಮಾನ ತೆಗೆದುಕೊಂಡು ಒಂದಲ್ಲ ಒಂದು ಕಡೆ ಅಸಮಾಧಾನ, ತೊಂದರೆಗಳೀಡಾಗುವಂಥ ಪರಿಸ್ಥಿತಿ ಸಾಕಷ್ಟು ಕಂಡುಬರುತ್ತೆ. ಇವತ್ತಿನ ದಿವಸ ಧನ್ವಂತರಿ ಮಹಾವಿಷ್ಣುನ ಪ್ರಾರ್ಥನೆ ಮಾಡಿ ಅಥವಾ ಲಕ್ಷ್ಮಿಯ ಸಾನ್ನಿಧ್ಯದಲ್ಲಿ ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಲಕ್ಷ್ಮಿ ಫೋಟೋನ ಮುಂಭಾಗದಲ್ಲಿ ಇಟ್ಕೊಂಡು ಒಂದು ಲಕ್ಷ್ಮಿ ಕುಂಕುಮಾರ್ಚನೆನೋ ಅಥವಾ ಅರ್ಚನೆ ಆಗಿರ್ತಕ್ಕಂಥ ಕುಂಕುಮ ಪ್ರಸಾದವನ್ನು ಹಣೆಗಿಟ್ಕೊಂಡು ಕೆಂಪು ಪುಷ್ಪಗಳಿಂದ ದೇವಿಗೆ ಅರ್ಚನೆ ಮಾಡೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಗುರುಜಿ, ಕೊನೆಯ 2 ರಾಶಿಗಳು ಕುಂಭ ಮತ್ತು ಮೀನಕ್ಕೆ ಹೇಗಿದೆ ಗುರುಜಿ ದಿನ? ಖಂಡಿತಮ್ಮ. ಇನ್ನು ಕುಂಭರಾಶಿ, ಕುಂಭರಾಶಿಯಲ್ಲಿರ್ತಕ್ಕಂಥವರು ರಾಶ್ಯಾಧಿಪತಿ ಶನೇಶ್ವರನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ. ಶನ್ನೋ ದೇವಿ ರವಿಷ್ಠಯ ಆಪೋ ಭವಂತು ವೇದೇಂಶಯೋ ರವಿಷ್ಠವಂತನಃ ಶನೇಶ್ಚರಾಯ ನಮಃ. ಈ ಪ್ರಕಾರವಾಗಿ ಶನೇಶ್ವರ ಮಂತ್ರವನ್ನು ಪಠನೆ ಮಾಡಿ ಮನಸ್ಸನ್ನು ಶಾಂತಿಯಾಗಿಟ್ಕೊಂಡು ನೆಮ್ಮದಿಯುತವಾಗಿ ಭಗವಂತನ ಪ್ರಾರ್ಥನೆ ಮಾಡಿ. ಅಸಾಧ್ಯವಾದ ಯಾವುದೂ ಅಲ್ಲ, ಎಲ್ಲವೂ ಸಾಧ್ಯ. ಆದರೆ ಯಾವುದಾಗಬೇಕಾದರೂ ವಿಳಂಬ, ಜೊತೆಗೆ ಯಾವುದೇ ಆದರೂ ಸಹಿತ ಆಗುತ್ತೋ ಇಲ್ವೋ, ಆಗಲ್ಲ ಅಂತಕ್ಕಂಥದ್ದನ್ನೇ ಕೈ ಹಿಡಿದು ಕೆಲಸ ಮಾಡಿಕೊಳ್ತಕ್ಕಂಥದ್ದು. ಜೊತೆಗೆ ಇವತ್ತಿನ ದಿವಸ ದೂರಭಾರ ಪ್ರಯಾಣ, ಮನಸ್ಸಿಗೆ ನೆಮ್ಮದಿ ಇಲ್ಲದಿರತಕ್ಕಂಥದ್ದು, ಚಂಚಲತೆ ಇರತಕ್ಕಂಥದ್ದು, ನಿಮ್ಮೊಳಗಿರ್ತಕ್ಕಂಥ ಒಂದು ಸಮಸ್ಯೆಯ ಕಷ್ಟವನ್ನು ಅಥವಾ ಏನೋ ಒಂದು ನೋವು ದುಃಖವನ್ನು ಮತ್ತೊಬ್ಬರಲ್ಲಿ ಹಂಚ್ಕೊಳ್ಬೇಕು ಅನ್ನೋ ಆಸೆ ನೆಮ್ಮದಿ. ಆದರೆ ಕುಂಭರಾಶಿಯವರಿಗೆ ಯಾರೊಬ್ಬರ ಸ್ನೇಹಿತರಾಗಲಿ ಯಾರೊಬ್ಬರ ಜನದ ಬಗ್ಗೆ ಏನು ಹೇಳ್ಕೋಬೇಕಾದ್ರೂ ಬಹಳ ಕಷ್ಟ.
ಜೊತೆಗೆ ಈ ಸಮಯ ಅಷ್ಟು ಸರಿಸಮಾನವಾದ್ದಲ್ಲ. ದುರ್ಗಾ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅಥವಾ ದೇವಿ ಆರಾಧನೆ ಮಾಡ್ತಕ್ಕಂಥದ್ದನ್ನು ಬಿಡದಿರ ಮಾಡಿ, ಸಾಧ್ಯವಾದರೆ ಉದ್ದಿನಬೇಳೆ ಮತ್ತು ಬೆಲ್ಲವನ್ನು ದೇವಿ ಆಲಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡಿ ಬರೋದ್ರಿಂದ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣಬಹುದು. ಅಥವಾ ರಾತ್ರಿ ಮಲಗೋದಕ್ಕಿಂತ ಮುಂಚೆ 1 ಚಿಟಿಕೆಯಷ್ಟು ಉದ್ದಿನಬೇಳೆಯನ್ನು ದೃಷ್ಟಿ ತೆಗೆದು ಆಚೆ ಹಾಕುವುದರಿಂದ ಸ್ವಲ್ಪ ಮಟ್ಟಿಗೆ ಕೆಲವು ದೋಷಗಳಿಂದ ಮುಕ್ತರಾಗಬಹುದು. ಇನ್ನು ರಾತ್ರಿ ಮಲಗಿದಾಗ ಕೆಲವು ಕೆಟ್ಟ ಕನಸು ಬೀಳುವಂಥದ್ದು ಅಥವಾ ಕೆಲವು ರಾಕ್ಷಸರಿಂದಲೋ ಅಥವಾ ಸ್ನೇಹಿತರಿಂದಲೋ ತೊಂದರೆ ಆಗುವಂಥದ್ದು, ಇಂತಹ ಪರಿಸ್ಥಿತಿಯು ನಿಮಗೆ ಎದುರಾಗ್ಬೋದು. ಜೋಪಾನ ಇಂತಹದ್ದಿದ್ದಾಗ ಸಾಧ್ಯವಾದಷ್ಟು ಹನುಮನ ಆಲಯಕ್ಕೆ ಹೋಗಿ ಬನ್ನಿ. ಮಾರುತಿಯ ಸಾನ್ನಿಧ್ಯಕ್ಕೆ ಹೋಗಿ ವಿಳೆದೆಲೆ, ಬೆಣ್ಣೆ, ಕೇಸರಿ ಕೊಡೋದ್ರಿಂದ ಇಂತಹ ದೋಷಗಳಿಂದಲೂ ಮುಕ್ತರಾಗಬಹುದು. ಒಳ್ಳೆಯದಾಗಲಿ. ಇನ್ನು ಕಡೆ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಮೀನರಾಶಿಯವರಿಗೆ ಯಶಸ್ಸಿದೆ ಮತ್ತು ಸಾಕಷ್ಟು ಲಾಭವೂ ಇದೆ. ಚಂಚಲತೆ ಬೇಡ. ಮನಸ್ಸನ್ನು ಸ್ಥಿರವಾಗಿಟ್ಕೊಂಡು ಧೈರ್ಯದಿಂದ ಅಸಾಧ್ಯವಾದ್ದನ್ನು ಸಾಧಿಸ್ತೀನಿ ಅಂತಕ್ಕಂಥದ್ದರ ಹಠ ಛಲ ಅದು ನಿಮ್ಮಲ್ಲಿದ್ದರೆ ಖಂಡಿತ ಯಶಸ್ಸಿದೆ. ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮಹಾವಿಷ್ಣು ಆಲಯಕ್ಕೆ ಹೋಗಿ ಬನ್ನಿ. ಲಕ್ಷ್ಮೀನಾರಾಯಣನ ಪ್ರಾರ್ಥನೆ ಮಾಡೋದ್ರಿಂದ ಲಕ್ಷ್ಮೀನಾರಾಯಣನ ಹೆಸರೇಳಿ ಒಂದಿಷ್ಟು ಹಣ್ಣು ಅಥವಾ ಕೆಲವು ಧಾನ್ಯಗಳು ಅಥವಾ ಏನಾರು ಅನ್ನ ಆಹಾರವೋ ಇಂತಹದ್ದನ್ನು ಯಾವುದಾದ್ರು ಒಂದು ಕ್ಷೇತ್ರಕ್ಕೋ ಅಥವಾ ಯಾವುದಾದ್ರು ಒಂದು ಬಡ ಕುಟುಂಬಕ್ಕೂ ಕೊಡೋದೇ ಆದರೆ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಜೊತೆಗೆ ನೀವೇ ಸಾಕಷ್ಟು ಸಂಕಷ್ಟದಲ್ಲಿದ್ದಾಗ ಇನ್ನೊಬ್ಬರಿಗೆ ಸಹಾಯ ಮಾಡೋದಿಲ್ಲ ಅಂತ ನಿಮ್ಮ ಮನಸ್ಥಿತಿ ಇದ್ದರೆ, ಸಹಾಯ ಅಂತಕ್ಕಂಥದ್ದು ಬರೀ ಹಣಕಾಸಿನಿಂದ ಮಾತ್ರವೇ ಅಲ್ಲ ಅಥವಾ ದವಸ ಧಾನ್ಯದಿಂದ ಮಾತ್ರವೇ ಅಲ್ಲ. ನೊಂದಿರ್ತಕ್ಕಂಥವರಿಗೆ ಅವ್ರ ಕಷ್ಟನ ಅರ್ಥ ಮಾಡಿಕೊಂಡು ಕಷ್ಟ ಪರಿಹರಿಸೋದಕ್ಕೋಸ್ಕರ ಏನಾದರೂ ಸುಲಭನಾದಂಥ ಒಂದು ಐಡಿಯಾವನ್ನು ಅವರು ಕೊಟ್ಟರೂ ಸಾಕು. ಒಟ್ಟು ಇನ್ನೊಬ್ಬರ ಸಮಸ್ಯೆ ಸ್ಪಂದಿಸುವಂತಹ ಗುಣ ನಿಮ್ಮಲ್ಲಿರಬೇಕು. ಇನ್ನೊಬ್ಬರ ಕಷ್ಟ ಅರ್ಥ ಮಾಡಿಕೊಂಡು ಅವರಿಗೆ ಸೂಕ್ತವಾದಂಥ ಒಂದೆರಡು ಒಳ್ಳೆ ಮಾತು ಹೇಳುವಂಥ ಗುಣ ನಿಮ್ಮದಾಗಿರಬೇಕು. ಆಗ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ, ಒಳ್ಳೆ ಯಶಸ್ಸಿರುತ್ತೆ. ಒಳ್ಳೆಯದಾಗಲಿ. ಗುರುಜಿ, ಈಗ ಮಾತುಕತೆ ಮುಂದುವರ್ಸೋಣ. ಯಾಕಂದ್ರೆ ಬೀಜಾಕ್ಷರಿ ಮಂತ್ರದ ಕುರಿತಾಗಿ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರಿ. ಆದ್ರೆ ಅದಕ್ಕೂ ಮುನ್ನ ಇವತ್ತು ಬಹಳಷ್ಟು ಜನ ಕರೆಗೆ ಪ್ರಯತ್ನ ಮಾಡಿದ್ದಾರೆ. ಯಾರಿಗೆ ನೀಡೋಣ ಗುರುಜಿ 2015ರ ವರ್ಷ ಭವಿಷ್ಯ ಪುಸ್ತಕವನ್ನ? ಸಮಾಜ ಸೇವೆಯನ್ನು ಮಾಡೋದಕ್ಕೆ ಹೊರಟು ನೊಂದಿರ್ತಕ್ಕಂಥವ್ರಿಗೋ ಅಥವಾ ಕಷ್ಟದಲ್ಲಿರ್ತಕ್ಕಂಥವ್ರಿಗೋ ಒಂದು ಸಂಘವನ್ನು ಕಟ್ಕೊಂಡು ಆ ಸಂಘದಿಂದ 4-6 ಸಹಾಯ ಮಾಡಿ ಇನ್ನೊಬ್ಬರ ಜೀವನಕ್ಕೂ ಬೆಳಕಾಗಬೇಕು ಅಂತ ಹೋಗಿರ್ತಕ್ಕಂಥ ತಾಯಿ ಶೋಭಾ ಅವರು ಇವತ್ತು ಸಂಕಷ್ಟದಲ್ಲಿ ಬಿದ್ದು ಒದ್ದಾಡ್ತಾ, ಮಗ ಮೂಗನಾದರೂ ಸಹಿತ ಆತನ ಜೀವನ ನೋಡಿ ಅವನೊಂದು ದಾರಿ ಸೇರಿಸಿ ಆತನಿಗೊಂದು ಜೀವನಕ್ಕೆ ಬೆಳಕು ಸಿಗಬೇಕು ಅಂತ ಹೇಳಿ ಹೊಡೆದಾಡ್ತಾ ಇರ್ತಕ್ಕಂಥ ತಾಯಿಗೆ ಇವತ್ತಿನ ಗ್ರಂಥ ಹೋಗಲಿ. ಖಂಡಿತ ಶೋಭಾ ಅವರೇ, ನನಗೆ ತುಂಬಾ ಕಷ್ಟ ಅಂತ ಹತ್ಕೊಂಡು ಕರೆ ಮಾಡಿದ್ರಿ. ಆದ್ರೆ ನೋಡಿ, ನಮ್ಮ ಕೈಲಾದಷ್ಟು ನಿಮ್ಗೆ ಚಿಕ್ಕ ಖುಷಿಯನ್ನ ನಾವು ನೀಡ್ತಾ ಇದ್ದೀವಿ. 2015ರ ವರ್ಷ ಭವಿಷ್ಯ ಪುಸ್ತಕ ಶ್ರೀನಿಧಿ ಪಬ್ಲಿಕೇಶನ್ಸ್ ರವರು ಇದನ್ನ ಹೊರತಂದಿದ್ದಾರೆ. ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರೇ ಇದನ್ನ ಬರೆದಿದ್ದಾರೆ. ಇದು ನಿಮ್ಮ ಕೈ ತಲುಪುತ್ತೆ ಅತಿ ಶೀಘ್ರವಾಗಿ ಅಂತ ಹೇಳ್ತಾ ಗುರುಜಿ ಹಾಗೆ ಹೇಳ್ತಿದ್ರಿ. ಎಲ್ಲರಿಗೂ ಕೂಡ ಶತ್ರುಗಳು ಇದ್ದೇ ಇರ್ತಾರೆ. ಶತ್ರುಗಳ ನಿವಾರಣೆ ಹೇಗೆ ಮಾಡ್ಕೊಳ್ಬೇಕು, ಅವರ ಬಾಧೆಯಿಂದ ಹೇಗೆ ಸ್ವಲ್ಪ ಆಚೆ ಬರಬೇಕು ಅಂದ್ರೆ ಅದಕ್ಕೆ ರಾಮಬಾಣ ಅಂತ ನಿನ್ನೆ ಕೂಡ ಹೇಳಿದಿ. ರಕ್ತಚಂದನ, ಆದ್ರೆ ಸರಿಯಾಗಿ ಅನುಷ್ಠಾನ ಹೇಗೆ ಮಾಡ್ಕೊಳ್ಬೇಕು ಗುರುಜಿ? ಖಂಡಿತಮ್ಮ. ರಕ್ತಚಂದನವಿದ್ರೆ ರೋಸ್ವುಡ್ ಅಂತ ಹೇಳ್ತಾರೆ, ಅದರಲ್ಲಿ ಗಂಧ ತೆಗಿತಕ್ಕಂತಹದ್ದು. ರಕ್ತಚಂದನವನ್ನು ತೆಗೆದು ಒಂದು ವಿಳೆದೆಲೆ ಅಥವಾ ನಿಮ್ಮ ಅಂಗೈ, ವಿಳೆದೆಲೆ ಆದರೂ ಪರವಾಗಿಲ್ಲ ಅಥವಾ ನಿಮ್ಮ ಅಂಗೈ ಆದರೂ ಪರವಾಗಿಲ್ಲ, ಫಸ್ಟ್ ಗಂಧ ತೆಗಿಬೇಕು, ರಕ್ತಚಂದನ ತೆಗಿಬೇಕು. ಒಂದು ಹೆಬ್ಬೆಟ್ಟಿನಷ್ಟು ಗಂಧವನ್ನು ತೆಗೆದು ಅದನ್ನು ನಿಮ್ಮ ಅಂಗೈಯಲ್ಲಿ, ಎಡ ಅಂಗೈಯಲ್ಲಿ ಲೇಪನ ಮಾಡಿ ಅಥವಾ ವಿಳೆದೆಲೆ ಮೇಲೆ ಹಚ್ಚಿ. ತುಳಸಿ ಕಡ್ಡಿ, ಬೇವಿನ ಕಡ್ಡಿ ಅಥವಾ ಹುಣಸೆ ಕಡ್ಡಿ, ಈ 3 ಕಡ್ಡಿಗಳಲ್ಲಿ ಯಾವುದಾದ್ರೂ ಒಂದು ಕಡ್ಡಿ ಲೇಖನಿಯಾಗಿ ಮಾಡಿಕೊಳ್ಳಿ. ಅಂದರೆ ಬರವಣಿಗೆ ಬೇಕಾಗಿರ್ತಕ್ಕಂಥದ್ದು. ಗಂಧ ತೆಗಿಬೇಕಾದ್ರೆ ಶುದ್ಧಿಯಾದಂಥ ಒಳ್ಳೆ ನೀರಿನಿಂದ ಗಂಧವನ್ನು ತೆಗಿರಿ. ಅಥವಾ ಇನ್ನೂ ಶೀಘ್ರವಾಗಿ ಕೆಲಸ ಆಗಬೇಕು ಅಂದರೆ ಎಳ್ನೀರಿನಿಂದ ಗಂಧ ತೆಗಿತಕ್ಕಂಥದ್ದು. ಎಳ್ನೀರಿನ ಸ್ವಲ್ಪ ಹಾಕಿ ಗಂಧ ತೆಗಿತಕ್ಕಂಥದ್ದು. ಗಂಧ ತೆಗಿಬೇಕಾದ್ರೆ ಪೂರ್ವಾಭಿಮುಖವಾಗಿ ಕೂತು ಗಣಪತಿನ ಪ್ರಾರ್ಥನೆ ಮಾಡಿ ಗಂಧದ ಕಲ್ಲು ಮೇಲೆ ಆ ಗಂಧದ ಕರಡಿಗೆ, ಅಂದರೆ ಆ ಒಂದು ಕಲ್ಲು ಇದರಿಂದ ಕಡ್ಡಿಯಿಂದ, ರಕ್ತಚಂದನದ ಕಡ್ಡಿಯಿಂದ ಗಂಧವನ್ನು ತೆಗಿಬೇಕು. ಪೂರ್ವಾಭಿಮುಖವಾಗಿ ಕೂತು ಗಂಧವನ್ನು ತೆಗಿಬೇಕು. ಗಂಧವನ್ನು ತೆಗೆಯುವಾಗ ಸಾಧ್ಯವಾದಷ್ಟು ಬೇರೆ ಯಾವ ಕಡೆ ಗಮನ ಇಲ್ದಿರ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ, ಪ್ರತಿನಿತ್ಯದ ನನ್ನ ಜೀವನದಲ್ಲಿ ಬಂದು ಹೋಗ್ತಕ್ಕಂಥ ಕೆಲವು ಕೆಟ್ಟ ಕ್ಷಣಗಳಲ್ಲಿ ಅಥವಾ ದುರ್ಜನಗಳು ಅಂದರೆ ನಿಮಗೆ ತುಂಬ ತೊಂದರೆ ಕೊಡ್ತಕ್ಕಂಥವ್ರು ಅಥವಾ ನಿಮ್ಮ ಪ್ರಾಂತ್ಯದಲ್ಲಿ ಕಷ್ಟಗಳನ್ನು ಬೇಕಾಗಿ ಮೇಲಿಂದ ಮೇಲೆ ಸಮಸ್ಯೆಗಳನ್ನು ತಂದೊಡ್ಡತಕ್ಕಂಥವ್ರು, ಇಂಥವರಿಂದ ಮುಕ್ತಿ ಸಿಕ್ಕಿ ನನಗೊಂದು ನೆಮ್ಮದಿ ಸಿಕ್ಕಿ ತಾಯಿ ನಿನ್ನ ಆಶೀರ್ವಾದ ನನಗೆ ಬೇಕಮ್ಮ ಅಂತ ಹೇಳಿ ಆ ಒಂದು ವಿಶೇಷವಾಗಿರ್ತಕ್ಕಂಥ ರಕ್ತಚಂದನದ ಗಂಧವನ್ನು ತೆಗೆದು ಅದನ್ನು ಲೇಪನ ಮಾಡಬೇಕು. ವಿಳೆದೆಲೆ ಅಥವಾ ಅಂಗೈಯಲ್ಲಿ, ವಿಳೆದೆಲೆಗಾದರೂ ಸರಿಯೇ ಅಂಗೈಯಲ್ಲಾದರೂ ಸರಿಯೇ, ಒಂದು ಸ್ಕ್ವೇರ್ ಆಗಿ, ಒಂದು ಚಕ್ಕಾಚಕ್ಕವಾಗಿ ಮಾಡ್ತಕ್ಕಂಥದ್ದು.
ಈ ಲೇಖನಿಗಳಿಂದ ಒಂದು ಬೀಜಾಕ್ಷರಿ ಮಂತ್ರವನ್ನು ಹೇಳ್ತೀನಿ ಅಂತ ನಾನು ಹೇಳಿದ್ದೆ. ಈ ಒಂದು ಬೀಜಾಕ್ಷರಿ ಮಂತ್ರವನ್ನ ನೀವು ಲೇಖನಿ ಅಂದರೆ ತುಳಸಿ ಕಡ್ಡಿ, ಬೇವಿನ ಕಡ್ಡಿ ಅಥವಾ ಹುಣಸೆ ಕಡ್ಡಿ, ಈ ಒಂದು ಕಡ್ಡಿಗಳನ್ನು ಅಂಗೈಯಲ್ಲಿಟ್ಕೊಂಡು ಸೌಹು ಅಂತಕ್ಕಂಥ ಬೀಜಾಕ್ಷರಿ ಮಂತ್ರ, ಸೌಹು, ಆ ಸೌಹು ಅಂತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಬರೀಬೇಕು. ಇಲ್ಲಿ ನೀವು ಗಂಧದ ಮೇಲೆ ಸೌಹು ಅಂತಕ್ಕಂಥ ಬೀಜಾಕ್ಷರಿಯನ್ನ 3 ಬಾರಿ ಬರಿಬೇಕು. ಆ 3 ಬಾರಿ ಬರಿಬೇಕಾದ್ರೆ 1 ಬಾರಿ ಬರೆದು ಅದರ ಮೇಲೆ ಪುನಃ ಒಂದ್ಸತಿ ಅಳಿಸ್ತಕ್ಕಂಥದ್ದು, ಅಂದ್ರೆ ಆ ಗಂಧವನ್ನು ಸಮ ಮಾಡತಕ್ಕಂಥದ್ದು. ಮತ್ತೊಮ್ಮೆ ಸೌಹು ಅಂತ ಬರೆದು ಇನ್ನೊಮ್ಮೆ ಅದನ್ನು ಅಳಿಸ್ತಕ್ಕಂಥದ್ದು. ಮತ್ತೊಮ್ಮೆ ಸೌಹು ಅಂತ ಬರೆದು ಅಳಿಸಿ ಗಣಪತಿ ಮಂತ್ರವನ್ನು ಅಥವಾ ಗಣಪತಿ ಧ್ಯಾನವನ್ನು ಮಾಡಿ ಗಂಧವನ್ನು ಕಲಸಬೇಕು. ಆ ಸೌಹು ಅಂತಕ್ಕಂಥದ್ದನ್ನೇ 54 ಸರ್ತಿ ಹೇಳಿಕೊಂಡು ನಿಮ್ಮ ಉಂಗುರದ ಬೆರಳಿಂದ ಸೌಹು ಅಂತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನ ನಿಮ್ಮ ಉಂಗುರದ ಬೆರಳಿನಿಂದ ಗಂಧದ ಮೇಲೆ ಇಟ್ಟು ತಿರುಗಿಸಬೇಕು. 54 ಸರ್ತಿ ಸೌಹು ಸೌಹು ಅಂತ ಹೇಳಿ, ಅಂದ್ರೆ ಬರೀತಕ್ಕಂಥದ್ದು 3 ಸರ್ತಿ, 54 ಸರ್ತಿ ಸೌಹು ಅಂತಕ್ಕಂಥ ಬೀಜಾಕ್ಷರಿನ ಗಂಧವನ್ನು ಕಲಸಬೇಕು ಉಂಗುರದ ಬೆರಳಿಂದ. ಕಲಸಿದಾದ ನಂತರ ಗಂಧವನ್ನ ಅದನ್ನೆಲ್ಲೂ ಸ್ಥಳ ಬಿಸಾಕ್ದಿರ ಬೀಜಾಕ್ಷರಿ ಮಂತ್ರವನ್ನು ಹೇಳಿಕೊಂಡು ಬರದಂಥ ಕ್ಷಣ, ಗಂಧವನ್ನು ಕಲಸಿದಂತಹ ಕ್ಷಣ, ಅದಾದ ನಂತರ ಅದನ್ನು ನೆಲ ಮುಟ್ಟಿಸಬಾರದು. ಅದರಲ್ಲಿ ಒಂದಿಷ್ಟು ಶಕ್ತಿ ತುಂಬುತ್ತೆ. ನಾನು ಪ್ರತಿ ಸತಿ ನನ್ನ ಕಾರ್ಯಕ್ರಮದಲ್ಲಿ ಹೇಳ್ತಿದ್ದೆ, ಶಕ್ತಿ ಅಂತಕ್ಕಂಥದ್ದು ಯಾರೋ ಒಬ್ಬರಲ್ಲ, ಯೂನಿವರ್ಸಲ್ ಪ್ರತಿಯೊಬ್ಬರಲ್ಲೂ ಇದೆ, ಅದನ್ನು ಜಾಗೃತಗೊಳಿಸ್ಕೋಬೇಕು ಅಂತ. ನಿಮ್ಮ ಉಂಗುರದ ಬೆರಳಿಂದ ಆ ಒಂದು ಎಲೆಯಲ್ಲಿರ್ತಕ್ಕಂತಹ ಗಂಧದ ಮೇಲೆ ಕೈ ಇಟ್ಟು ಈ ಉಂಗುರದ ಬೆರಳಿಂದ ಕಲಿಸ್ತಾ ಇದ್ದಾಗ ನಿಮ್ಮೊಳಗಿರ್ತಕ್ಕಂಥ ಎನರ್ಜಿ, ನಿಮ್ಮೊಳಗಿರ್ತಕ್ಕಂಥ ಒಂದು ಒಳ್ಳೆ ಎನರ್ಜಿ ಇರ್ತಕ್ಕಂಥದ್ದು, ಜೊತೆಗೆ ಒಳ್ಳೆಯ ಒಂದು ಪರಿಸರದಲ್ಲಿರ್ತಕ್ಕಂಥ ನಿಮ್ಮೊಳಗಿರ್ತಕ್ಕಂಥ ಶಕ್ತಿ ಆ ಶ್ರೀಗಂಧದಲ್ಲಿ ಸೇರುತ್ತೆ. ಆ ಗಂಧವೇ ನಿಮಗೊಂದು ರಾಮಬಾಣವಾಗಿ ನೀವು ಪರಿವರ್ತನೆ ಆಗುತ್ತೆ. ಇದು ಪರೀಕ್ಷೆ ಮಾಡಿ ನೋಡಿ. ಸಾಕಷ್ಟು ಕಾರ್ಯಸಿದ್ಧಿ ಆಗಿರ್ತಕ್ಕಂಥದ್ದು, ಸಿದ್ಧಿಕಲ್ಪ ಇರ್ತಕ್ಕಂಥದ್ದು, ಸಿದ್ಧಿ ಪುರುಷರು ತಿಳಿಸಿರ್ತಕ್ಕಂಥ ವಿಧಿ ಇದು. ಈ ಗಂಧವನ್ನ ಹಣೆಗಿಟ್ಕೊಳ್ಳಿ. ಇದು ಒಮ್ಮೆ ತಯಾರಾದ್ದು 9 ದಿವಸಕ್ಕೆ ಮಾತ್ರ ಯೋಗ್ಯ. ಅಂದರೆ ಇವತ್ತು ತಯಾರಾಗಿರ್ತಕ್ಕಂಥ ಗಂಧ 9 ದಿನಗಳವರೆಗೂ ಇದೇ ಗಂಧವನ್ನು ಡೈಲಿ ಇಟ್ಕೊಳ್ಬಹುದು. 9 ದಿವಸಕ್ಕೆ ಒಂದಾವರ್ತಿ ಈ ಗಂಧವನ್ನು ಪುನಃ ನೀವು ಫ್ರೆಶ್ ಆಗಿ ತೆಗೆದು ಮಾಡಬೇಕು. ಈ ಪ್ರಕಾರ ಯಾರೊಬ್ಬರು ನಿಮ್ಮ ಮನೆಯಲ್ಲಿ ಒಂದು ಆಚರಣೆಯನ್ನು ತರ್ತಿರೋ ನಿಮ್ಮ ಪ್ರಾಂತ್ಯದಲ್ಲಿ ಶತ್ರುಗಳ ಬಾಧೆ ದೂರ ಆಗುತ್ತೆ, ಆರ್ಥಿಕ ಪರಿಸ್ಥಿತಿಯಲ್ಲಿ ಅಭಿವೃದ್ಧಿ ಆಗುತ್ತೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ. ಅದಕ್ಕಿಂತ ಹೆಚ್ಚಿನಾಗಿ ಮನೆಯಲ್ಲಿ ಅನ್ಯೋನ್ಯತೆಯ ಬಾಂಧವ್ಯ ಅನ್ನತಕ್ಕಂಥದ್ದು ಬೆಸೆಯುತ್ತೆ. ಒಳ್ಳೆಯದಾಗಲಿ. ಗುರುಜಿ, ರಕ್ತಚಂದನ ಅಂತ ಹೇಳಿದ್ರೆ ಒಂದು ರೀತಿಯ ಆಕರ್ಷಣಾ ಶಕ್ತಿ ಅಂತ ಕೂಡ ಹೇಳ್ತಾರೆ. ಅಷ್ಟೇ ಅಲ್ಲ, ಶತ್ರು ಬಾಧೆಯಿಂದ ನಿವಾರಣೆ ಕೂಡ ಪಡ್ಕೊಳ್ಬಹುದು. ಹೇಗೆ ಎತ್ತ ಅಂತ ಕೂಡ ತಿಳಿಸ್ಕೊಟ್ರಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ವಿಶೇಷವಾದ ಮಾಹಿತಿಯನ್ನ ನೀಡಿದ್ದಕ್ಕಾಗಿ ಧನ್ಯವಾದಗಳು ಗುರುಜಿ. ನಮಸ್ಕಾರ. ವೀಕ್ಷಕರೇ, ಹೊರಡೋ ಸಮಯ ಆಗಿದೆ. ಆದರೆ ಕೊನೆಯದಾಗಿ ನೆನಪಿಸ್ತಾ ಇದ್ದೇನೆ, ನಾಳೆ ಬೆಳಿಗ್ಗೆ 8 ಗಂಟೆಗೆ ನಮ್ಮ ಮಹರ್ಷಿ ವಾಣಿ ಕಾರ್ಯಕ್ರಮವನ್ನ ತಪ್ಪದೆ ನೋಡಿ. ಯಾಕಂದ್ರೆ ಹನುಮ ಜಯಂತಿಯ ವಿಶೇಷ ಕಾರ್ಯಕ್ರಮ ಮೂಡ್ಬರ್ತಿದೆ. ಹೋಗಿ ಬರೋದಾ? ನಮಸ್ಕಾರ.